ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಇರೋರು ಆಮೇಲೆ ಶಿಷ್ಯರು ಕ್ಷಮಿಸ್ಬೇಕು. ಯಾಕಂದ್ರೆ ಅವಾಗ ಹೊಸ್ದಾಗಿ ಬಂದಿದ್ದೀವಿ, ಒಂದು ಹುಮ್ಮಸ್ಸಿತ್ತು ನಮ್ಗೆ. ಏನಾದ್ರು ಒಂದು ಮಾಡಬೇಕು, ಮಕ್ಕಳು ನಗಿಸ್ಬೇಕು ಅಂತೇಳಿ. ಬಹುಶಃ ನಾವು ಚೆನ್ನಾಗಿ ಹೇಳ್ತಿದ್ದು ಬಿಡ್ತಿದ್ವಿ, ನೀವು ಮಕ್ಕಳು ನಗಿತಿದ್ರಿ. ಅದು ನೋಡಿ ಭಾಳ ಖುಷಿ ಆಗ್ತೈತೆ ಅಷ್ಟೇ. ಸುಮ್ಮನೆ 2 ನಿಮಿಷದ ಒಂದು ಮಾತನ್ನು ಹೇಳ್ತಾ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ನನ್ನೆಲ್ಲ ಬುದ್ಧಿ ಮಕ್ಕಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಪರಮ ಪೂಜ್ಯರೇ, ನನ್ನೆಲ್ಲ ಹಳೆಯ ಸ್ನೇಹಿತರು, ನೋಡಿ ಇವತ್ತು ನೀವೆಲ್ಲ ಗುರುವಂದ್ರೆ ಕಾರ್ಯಕ್ರಮ ಮಾಡಿದ್ದೀರಿ. ಈ ಕಾರ್ಯಕ್ರಮ ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ದಾರಿ ಭಾಳ ಓದಿಲ್ಲ, ಕೇವಲ 3ನೇ ಕ್ಲಾಸಲ್ಲಿ ಓದಿದ ವಿದ್ಯಾರ್ಥಿ. ನೀವೆಲ್ಲರೂ ಸೇರಿ ಇವತ್ತು ನಿಮ್ಮ ಸಮಾರಂಭ ಮಾಡ್ತಾ ಇದ್ದೀರಲ್ಲ, ಭಾಳ ಸಂತೋಷ ಆಗ್ತಾ ಇದೆ. ವೇದಿಕೆ ಮೇಲೆ ನೀವು ಕನ್ನಡ ಕಲಿಸ್ತಕ್ಕಂಥ ಎಂ.ಬಿ. ನಾಗರಾಜ್ ಸರ್ ಇದ್ದಾರೆ, ಪ್ರಕಾಶ್ ಭೋಸ್ಲೆ ಅವರಿದ್ದಾರೆ. ಗಣಿತವನ್ನು ಬಹಳ 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 ಇದು ಮಾಡಿ ಕಲಿಸ್ತಾ ಇದ್ರು ಸರು. ನಮ್ಮ ವಿರೂಪಾಕ್ಷಪ್ಪ ಸರ್ ಇದ್ದಾರೆ. ಇವತ್ತೇನು ಗ್ರೌಂಡಲ್ಲಿದೆಯೇ ಇವೆಲ್ಲ ಗಿಡಗಳು ಅವ್ರು ಬೆಳೆಸ್ತಂಥ ಕಾಡುಗಳಾಗಿದ್ದಾವೆ. ಹಾಗೆ ನಮ್ಮ ಮುಳ್ಳೂರು ಸರ್ ಇದ್ದಾರೆ. ಅವರೆಲ್ಲ ನೋಡಿರೋದು ಹುಮ್ಮಸ್ ಬರ್ತಾ ಇದೆ ನಿಮಗೆ. ಯಾಕಂದರೆ ವಿದ್ಯಾರ್ಥಿಗಳು ನೀವು ಒಬ್ಬೊಬ್ಬ ಶಿಕ್ಷಕನ ಮಾಡೆಲ್ ಆಗಿ ಕೊಡ್ತಿರ್ತೀರಿ. ನೋಡಿ, ಒಂದು ಮಾತು ನೆನಪಾಗ್ತಾ ಇದೆ ನನಗೆ. ಮಗ ತಂದೆ ಮೀರಿಸಬೇಕು, ಶಿಷ್ಯ ಗುರು ಮೀರಿಸಬೇಕು ಅಂತ ಒಂದು ಸನ್ನಿವೇಶ ನಡೆದಿದೆ. ನಮ್ಮ ಗರಿಯಪ್ಪ ಇವತ್ತಿನ ದಿವಸ ಈ ಶಾಲೆಯ SDMC ಅಧ್ಯಕ್ಷರಾಗಿದ್ದಾನೆ. ಹಾಗೆ ಅಲ್ಲ, ನಮ್ಮ ಶರಣಬಸವ ಇದ್ದಾನಲ್ಲ, ಗ್ರಾಮ ಪಂಚಾಯತಿಯ ಮೆಂಬರ್ ಆಗಿದ್ದಾನೆ ರೀ. ಇದೆಲ್ಲಂದ್ರೆ ಕಂಡ್ರೆ ಸಾಧನೆ ಅನ್ನೋದು ಯಾವ ತಂದೆ ತಾಯಿಗೆ ಸಂತೋಷ ಆಗಲಿಲ್ಲ. ಇವನ್ನೆಲ್ಲರೂ ನೋಡಿದ್ರೆ ಇವತ್ತೇನು ಗುರುಗಳು ಬಂದಿರಲ್ಲ, ಮಾದಾನಂದ ಬಂದಿಡ್ತಾರೆ. ಜೋರಾದ ಚಪ್ಪಾಳೆ ಗುರುಗಳಿಗೆ. ಇನ್ನೋರ್ವ ಗುರುಗಳು ನಿವೃತ್ತ ಶಿಕ್ಷಕರಾಗಿರುವಂಥ ಶ್ರೀ ವಿರೂಪಾಕ್ಷಪ್ಪ ಸರ್ ಅವರು ತಮ್ಮ ಗುರುವಾಣಿಯನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲ, ಈ ಗ್ರಾಮದ ದೇವತೆ ಆಗಿರ್ತಕ್ಕಂಥ ಶ್ರೀದೇವಿ ಹಾಗೂ ಆಂಜನೇಯ ಹಾಗೂ ಚಿತ್ತೇಶ್ವರ ಹಾಗೂ ರಾಮಲಿಂಗೇಶ್ವರ ಬಸವಣ್ಣ, ಈ ಪಂಚ ದೇವರುಗಳನ್ನು ನಾನು ನೆನೆಸುತ್ತಾ, ಈ ಒಂದು ಸಂದರ್ಭದಲ್ಲಿ ನೆನೆಸುತ್ತಾ, ಈ ಒಂದು ಗುರು ವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅಂತೇಳಿ ನಮ್ಮ ಗದ್ದಪ್ಪ ಗಯಾಪ್ರವ್ರೆ ಅವರು ನನಗೆ 3 ತಿಂಗಳಿಂದ ಈ ವಿಷಯನ ತಿಳಿಸಿದರು. ಆಯಿತು ಗದ್ದಪ್ಪರ ಬರ್ತೀನಿ ಅಂತೇಳಿ ಹೇಳಿದೆ. ಹಾಗೆ ಇನ್ನೋರ್ವ ವಿನೋದ್ ಅಂತಿದ್ದರು, ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ವಿ ಸರ್, ಬರ್ಬೇಕು ನೀವು ತಪ್ಪದೆ ಅಂತ. ಹಾಗಾಗಿ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ದಿನಾಂಕ 12/10/2025 ರವಿವಾರ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಆಮೇಲೆ 99-2000ನೇ ಸಾಲಿನ ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ರಿ ಅಂದರೆ ನಮಗೆ ಭಾಳ ಖುಷಿ ಅನಿಸ್ತಾ ಇದೆ. ಹಾಗೆ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಿರ್ತಕ್ಕಂಥ ಶ್ರೀ ಸೋಮನಾಥ್ ಶಿವಾಚಾರ್ಯ ಮಹಾಸ್ವಾಮಿಗಳವರೇ ಹಾಗೂ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ವೇದಮೂರ್ತಿ ಶಶಿಧರ ಸ್ವಾಮಿಗಳು ಕೈರ್ವಾಡ್ಗಿ ಇವರಿಗೆ, ಇವರು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕಂಠಪ್ಪಗೌಡ ಮಾಲಿಪಾಟ್ ಕೈರ್ವಾಡ್ಗಿ ಅವರೇ ಹಾಗೂ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ
ರಾಮನಗೌಡ ವಿ ಗೌಡರವರೇ ಹಾಗೂ ಇನ್ನೋರ್ವ ಶ್ರೀ ದೇವಪ್ಪ ಗುಡಿ ಕೈರವಾಡ್ಗಿ ಅವರೇ ಹಾಗೂ ಮಾಂತಗೌಡ ಮಾಲಿ ಪಾಟೀಲ್ ಕೈರವಾಡ್ಗಿ ಅವರೇ, ಇನ್ನುಳಿದಂಥ ಈ ವೇದಿಕೆ ಮೇಲೆ ಈ ಊರಿನ ಹಿರಿಯರೇ ಹಾಗೂ ನನ್ನ ಸ್ನೇಹಿತರೆ, ನಮ್ಮ ಸಹಮಿತ್ರರೇ, ಸಹಪಾಠಿಗಳೇ ಹಾಗೂ ನಮ್ಮ ವಿದ್ಯಾರ್ಥಿನಿಯರು, ಈ ಒಂದು ಸಮಾರಂಭ ನೋಡಿ ನನಗೊಂದು ಸಂತೋಷದ ವಿಷಯ ಅನಿಸುತ್ತೆ. ಯಾಕೆಂದರೆ ಇಲ್ಲಿ 1999 ಸಾಲಿನಲ್ಲಿ ಪ್ರತಿ ವರ್ಷ ನಾವು SLC ಅವರಿಗೆ ಬೀಳ್ಕೊಡುವ ಸಮಾರಂಭವನ್ನು ಮಾಡ್ತಾಯಿದ್ವಿ. ಅವತ್ತಿನ ಒಂದು ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು. ಅವತ್ತು ಆ ಫೋಟೋದಲ್ಲಿ ನಾವು ಕೂತ್ಕೊಂಡು ಫೋಟೋ ತೆಗೆಸಿದ್ವಲ್ಲ, ಆ ಒಂದು ನೆನಪು, ಆ ಫೋಟೋ ತೆಗೆಸಿದ್ವಲ್ಲ, ಆವಾಗ ನಮಗೆ ನೆನಪಾಯ್ತು. ನಿಜವಾಗ್ಲೂ ಅದು ಮರೆಯಲಾರ್ದಂಥ ಒಂದು ಸನ್ನಿವೇಶ. ನಿಜವಾಗ್ಲೂ ಬಂದ ತಕ್ಷಣ ಈ ಮುಖಗಳನ್ನು ಎಲ್ಲಿ ನೋಡಿದ್ದೀವಿ, ಒಟ್ಟ ಗುರ್ತನ ಸಿಗೋಲ್ವ, ನೀವು ಕೂನ ಸಿಗಲ್ವು. ನಾ ಫೋಟೋದಾಗ ನೋಡಿದ್ದೆ, ವಾಟ್ಸಪ್ಪಿಗೆ ಬಿಟ್ಟಿದ್ರು. ನಮ್ಮ ಮೊಬೈಲ್ ಅಂದ್ರೆ ಮೊದಲಾಗ ಆಗಲ್ಲ, ಆದರೂ ನೋಡಿದೆ ಕಷ್ಟ ಬಿದ್ದು. ಒಬ್ರು ಗೊತ್ತಾಗಲ್ಲ, ಗಂಡು ಹುಡುಗರು ಗೊತ್ತಾಗಲ್ಲ, ಇತ್ಲಾಗ ಹೆಣ್ಣು ಹುಡುಗರು ಗೊತ್ತಾಗಲ್ಲ. ನಿಜವಾಗ್ಲೂ ಆ ಫೋಟೋ ತೆಗೆಸಿದ್ವಲ್ಲ, ಅದು ನೆನಪಾಯಿತು. ಇಲ್ಲೆಲ್ಲರೂ ಬಂದ ಮೇಲೆ ನಾವು ಅದು ಮುಖ ನೋಡಿದ ಮೇಲೆ 1999 2000 ವಿದ್ಯಾರ್ಥಿಗಳು ಇವರು ಅಂಥೇಳಿ ನನಗೆ ಗೊತ್ತಾಯ್ತು. ನಿಜವಾಗ್ಲು ನಾನು ಅಲ್ಲಲ್ಲಿ ಗದ್ದಪ್ಪ, ನಾನು ಅಲ್ಲಲ್ಲಿ ಲಕ್ಷ್ಮೀದೇವಿ ಅಂತೇಳಿ ಅಂತೀರಿ ನೀವು, ಆದರೂ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಒಡನಾಟ ಇದ್ದಾಗ ಮಾತ್ರ ಅದರ ಪರಿಚಯ ಉಳ್ಕೊತದ, ಇಲ್ಲಾಂದ್ರೆ ಇಲ್ಲ. ನಿಜವಾಗ್ಲು ಇನ್ನೊಂದು ವಿಷಯ, ಇಲ್ಲಿ ಸಣ್ಣ ಒಂದು ಚುಟುಕನ್ನು ಹೇಳ್ತಾ ಇದ್ದೀನಿ. ಅದರಂತೆ ನಾವು ನಡ್ಕೊಂಡು ಹೋದರೆ ನಮಗೆ ಬದುಕಿಗೊಂದು ಗುರಿ ಬೇಕಾಗುತ್ತೆ. ಇಲ್ಲಿ ಒಂದು ಚಿಕ್ಕದಾದ ಸಣ್ಣದ 2 ಲೈನ್ ಆಗಿದೆ, ಹೇಳ್ತೀನಿ. ಒಂದು ಇರುವೆ ಇರ್ತಾ ಇದೆ, ಕಾಡಿನಲ್ಲಿ ಇರುವೆ ಇತ್ತು. ಅದು ಇರುವೆ ಸಣ್ಣದಾದವರು ಆ ಕಾಳುಗಳನ್ನು, ದೊಡ್ಡದಾದ ಕಾಳುಗಳನ್ನು ಹೊತ್ಕೊಂಡು ಹೋಗ್ತಾಯಿತ್ತು. ಯಾಕೆ ಹೊತ್ಕೊಂಡು ಹೋಗ್ತಾಯಿತ್ತು? ತನ್ನ ಆಹಾರಕ್ಕೋಸ್ಕರ, ಸಂಗ್ರಹಣ ಮಾಡ್ಕೊಳ್ಳೋಕ್ಕೋಸ್ಕರ ಅದು ಹೊತ್ಕೊಂಡು ಹೋಗ್ತಾಯಿತ್ತು. ಅದು ಹೊರಲಾರದೆ ಹೊತ್ಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಅದಕ್ಕೆ ಆ ಇರುವಿಗೆ ಸುಸ್ತಾಗಿ ಹೋಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಒಂದು ಗರಿ ಅಥವಾ ಒಣಗಿದ ಎಲೆ ಅಲ್ಲಿ ಬಂದು ತೂರ್ಕೊಂಡು ಬಂತು, ಅದಕ್ಕೆ ದಾರಿಗೆ ಅಡ್ಡಲಾಗಿ. ಆಗ ಆ ಇರುವೆ ಅನ್ಕೊಂತು, ನೀನ ಭಾಳ ಸುಖ ಜೀವನ ಆಯ್ತು ಬಿಡಪ್ಪ ನಿಂದ, ನೀನು ಭಾಳ ಖುಷಿಯಾಗಿ ಗಾಳಿಯಾಗ ಹರ್ಕೊಂಡು ಬಂದ್ಬಿಟ್ಟು ನಾ ಇದನ್ನೆಲ್ಲ ಓದ್ಕೊಂಬರ್ತಾ ಇದ್ದೀನಲ್ಲ, ನನಗೆ ಎಷ್ಟು ತ್ರಾಸ ಆಗ್ಬೋದು ಅಂಥೇಳಿ ಅದಕ್ಕೆ ಅನ್ಕೋತಂದು. ನೀನೆಷ್ಟು ಹೋಗ್ರ ನಿನಗೆ ಯಾವುದೇ ನಿರ್ಬಂಧಗಳಿಲ್ಲ, ಸ್ವತಂತ್ರವಾಗಿ ನೀ ಅಡ್ಡಾಡ್ತಿದ್ದಿ. ಒಂದು ಒಣಗಿದ ಎಲೆ ಏನಾಗುತ್ತಂದ್ರೆ ಅದು ಗಾಳಿ ಎಲ್ಲೆಲ್ಲಿ ತೊಗೊಂಡು ಹೋಗ್ತಾ ಇದೆ ಅಂತ ತೊಗೊಂಡು ಹೋಗಿ ಬಿಸಾಕಿತ್ತು. ಆಗ ಇರುವೆ ಅಂತದ. ಇರುವೆ ಅಂದಾಗ ಗಿರುವಿ ಯಾರಿಗೆ ಹೇಳುತ್ತಾ? ಎಲಿಗೆ ಹೇಳುತ್ತಾ. ಆಗ ಎಲಿ ಏನು ಹೇಳುತ್ತಾ ಇರುವಿಗೆ? ನಿನಗೆ ಒಂದು ಗೊತ್ತು ಗುರಿ ಇದೆ, ನಿನಗೊಂದು ಗುರಿ ಇದೆ. ಆ ಗುರಿ ಏನಪ್ಪ ಅಂದ್ರೆ, ಇವತ್ತು ಆ ಕಾಳುಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದೀನಿ, ಒಂದು ಮನೆ ಇದೆ ನಿನಗೆ, ಆ ಮನೆಯೊಳಗೆ ಇಟ್ಕೊಂಡು ನೀವು ವರ್ಷಕ್ಕಾಗಷ್ಟು ಕಾಳುಗಳನ್ನು ನೀನು ಒಂದು ಇಟ್ಕೊಂಡು ಜೋಪಾನ ಮಾಡಿಕೊಂಡು ಊಟ ಮಾಡಿ ಮಕ್ಕಳು ಮರಿ ಊಟ ಮಾಡ್ತೀರಿ ಅಂತ ಹೇಳ್ತು. ಆದರೆ ನನಗೆ ಗೊತ್ತೂ ಇಲ್ಲ, ಗುರಿನೂ ಇಲ್ಲ ಜೀವನಕ್ಕೆ. ಅಷ್ಟೊತ್ತನ್ನೋದ್ರೊಳಗೆ ಆ ಎಲಿ ಏನು ಮಾಡ್ತೀವೋ ಅಷ್ಟೊತ್ತರೊಳಗೆ ದೇವಗಾಳಿ ಬೀಸಿಬಿಡ್ತೀವಿ. ಆ ಎಲಿ ಏನು ಮಾಡಿಬಿಡ್ತೀವಿ, ದೇವಗಾಳಿ ಒಳಗೆ ಕೊಚ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೇನು ಗೊತ್ತಿದೆ, ಒಂದು ಗುರಿ ಇದೆ, ಗೊತ್ತೂ ಇಲ್ಲ, ಗುರಿ ಇಲ್ಲ. ಹಾಗಾಗಿ ಆ ಎಲೆಯಂತೆ ನಾವು ಆಗಬಾರ್ದು, ಇರುವೆಯಂತೆ ನಾವು ಏನು ಒಂದು ಗುರಿ ಅನ್ನೋದು ಇಟ್ಕೊಂಡು ಜೀವನದಲ್ಲಿ ನಾವು ಬದುಕಿದರೆ ನಾವು ಒಂದು ಒಳ್ಳೆಯ ಜೀವನವನ್ನು ನಡೆಸಿದಾಗುತ್ತೆ. ನಿಜವಾಗ್ಲೂ ಈಗ ಮೊಬೈಲಿಂದ ಗೊತ್ತಿದೆ ನಿಮ್ಗೆ ಜೀವನದೊಳಗೆ. ಈ ಮಕ್ಕಳು ಏನಾಗ್ಬಿಟ್ಟು ಮೊಬೈಲಿಗೆ ಹೊಂದ್ಕೊಂಡ್ಬಿಟ್ಟಾವೆ. ಸಣ್ಣ ಮಕ್ಕಳು ವರ್ಷ 2 ವರ್ಷ ಹುಟ್ಟಿದ ತಕ್ಷಣ ಮೊಬೈಲ್ ಬೇಕಂತಾವು. ಅದು ಉದಾಹರಣೆಗೆ ಬೇರೆ ಮನೆಗೆಲ್ಲ ನಮ್ಮ ಮನೆಯಲ್ಲೇ ಇದೆ. ನಿಜವಾಗ್ಲು ಮೊಮ್ಮಕ್ಕಳು 2 ಮೊಬೈಲ್ ಕೊಟ್ಟರೆ ಊಟ ಮಾಡ್ತದೆ. ನಿಜವಾಗ್ಲು ಅದಕ್ಕೆ ಬೇಕಾಗಿರೋದು ತುತ್ತನ್ನ. ಇವು 8 ತುತ್ತು 10 ತುತ್ತು ತಿಂದ್ರೆ ಸುಮ್ಮನೆ ತಿಂತದೆ.
ಅದು ಚೀಲ ಐತೋ ಏನೈತೋ ಗೊತ್ತಾಗಲ್ಲ ನಿಜವಾಗ್ಲು. ಹಿಂದೆಲ್ಲ ನಾವು ಊಟ ಮಾಡಿದ್ವಿ ನಮ್ಮ ಮೇಲೆ ಇದ್ವಾ, ಇನ್ನಿಲ್ಲ. ಹಾಗಾಗಿ ನಮ್ಮ ನಾಗರಾಜ್ ಸರ್ ಹೇಳಿದ್ರಲ್ಲ, ನಿಜವಾಗ್ಲು ಒಂದು ಯಾವುದಾರ ಒಂದು ಒಳ್ಳೆಯ ಕಥೆಗಳನ್ನು ಹೇಳ್ರಿ, ವೀರ ರಾಣಿಯರದ್ದು ಹೇಳ್ರಿ, ರಾಜರ ಕಥೆಯಲ್ಲ ಹೇಳ್ರಿ ಅಂಥವ್ನು ಹೇಳಿ ಒಂದು ಬುಕ್ಸ್ ಹಿಡ್ಕೊಂಡು ಕೂತ್ಕೊರಿ. ಆವಾಗ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ. ನಿಜವಾಗ್ಲು ಅಲ್ಲಿವರೆಗೂ ಬುದ್ಧಿವಂತರಾಗಲ್ಲ. ನಮ್ಮ ಜೀವನದಲ್ಲಿ ನಾವು ಕೂಡ ಭಾಳ ಕಷ್ಟ ಬಿದ್ದು ಬಂದಿದ್ದೀವಿ. ಹಾಗಾಗಿ ನಾವು ಎಲ್ಲರ ಜೊತೆ ಹೊಂದ್ಕೊಂಡಿದ್ದೀವಿ. ನಿಜವಾಗ್ಲು ಇಲ್ಲಿ 15 ವರ್ಷ ಬಂದ್ರು ನಾ ಸ್ಟೇಜಿನ ಮೇಲೆ ಒಂದಿನ ಬಂದು ಮಾತಾಡಿಲ್ಲ. ಗೊತ್ತಿದೆ, ನನ್ನ ಕೆಲಸನೇ ಬೇರೆ, ನನ್ನ ಕಾಯಕನೇ ಬೇರೆ. ನಿಮ್ಗೆ ಗೊತ್ತಿದೆ ಸರ್ ಯಾಕೆ ಬಂದಿವಲ್ರಿ ನೀವು ಸ್ಟೇಜಿನ ಮೇಲೆ, ಯಾಕಂದ್ರೆ ಅದು ಒಂದು ಕೆಲಸ. ಸರ್ ಮಾಡ್ತಕ್ಕಂಥದ್ದು ಅದೊಂದು ಕೆಲಸನ ಇರಲಿ ಬಿಡು, ಸಂತೋಷ. ನಾವು ಅಡುಗೆನ ಸಿಹಿಯಾದ ಅಡುಗೆಯನ್ನು ಉಣಪಡಿಸ್ತಿದ್ವಿ ನಿಮ್ಗೆ ನಿಜವಾಗ್ಲು ಅಂತ ಒಂದು ವೃತ್ತಿ ಇತ್ತು. ಅದಕ್ಕೆ ನಾವು ಹೊಂದ್ಕೊಂಡು ನಮ್ಮ ಕರ್ತವ್ಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಜವಾಗ್ಲೂ ಈ ಕೈವಾಡಿಗೆ ಹಿರಿಯರಾಗಿರ್ಬೋದು, ಆಮೇಲೆ ಹಳೆ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳಿಗಿರ್ಬೋದು. ನಾನು 1997ರಿಂದ 2022ರವರೆಗೆ ಸತತ 15 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದೆ. ನಿಜವಾಗ್ಲು ನನಗೆ ಈ ಊರು ಕೈವಾಡಿಗೆ ಅಲ್ಲ, ಇದು ಕೈಲಾಸ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನಿಜವಾಗ್ಲು ಕೈಲಾಸ ಇದೆ. ಯಾಕಂತೀನಿ ಕೈಲಾಸ ಅಂದರೆ, ನಾವು ಮೈಸೂರಾಗಿದ್ದಾಗ ನನ್ನ ಆರೋಗ್ಯ ಕೆಟ್ಟೋಗಿತ್ತು. ಇಡ್ಲಿ ತಿಂದು ದೋಸೆ ತಿಂದು, ನಾವು ದೋಸೆ ತಿಂದು ಬೆಳೆದವರಲ್ಲ, ನಾವು ಸಂಗಟಿ ಅನ್ನ ರೊಟ್ಟಿ ತಿಂದು ಬೆಳೆದಂಥ ವ್ಯಕ್ತಿಗಳು. ಅದು ಏನಾಗ್ಬಿಟ್ಟಿತ್ತು ಅಂದ್ರೆ, ದೋಸೆಗೆ ಹೊಟ್ಟೆ ತುಂಬ್ತಿದ್ದಿಲ್ಲ, ಏನೋ ಹಸಿಪುರ್ತೆ ತಿಂತಿದ್ವಿ. ಒಂದು ಅರ್ಧ ಗ್ಲಾಸ್ ಅನ್ನ ಅಕ್ಕಿ ಹಾಕಿ ಮಾಡಿದರೆ 3 ಹೊತ್ತು ತಿಂತಿದ್ವಿ. ನೀವೇ ವಿಚಾರ ಮಾಡಿ. ಈಗ ನನಗೆ 4 ರೊಟ್ಟಿ ಸಾಲಲ್ಲ. ಅಂಥ ವ್ಯಕ್ತಿಗಳು ರೊಟ್ಟಿ ತಿಂದು ಬದುಕ್ತಾರೆ. ನಾವು ಅಲ್ಲಿ ಹೋದ್ರೆ ಆರೋಗ್ಯ ಉಳಿತಾನು. ನಿಜವಾಗ್ಲೂ 9 ವರ್ಷ ಕಾಲಗಳ ಅಲ್ಲಿ ನೌಕರಿ ಮಾಡಿ ಬಂದೆ. ಬೇಸರ ಆಗಿಬಿಡ್ತು ನನಗೆ. ನಮ್ಮ ಮನೆಯಾಗ ಇದು ಒಂದು ಏನು, ನಮ್ಮ ಮನೆಯಾಗ ನಮ್ಮ ಮಿಸ್ಸಸ್ ಹೇಳ್ತಿದ್ದು ನಿಜವಾಗ್ಲು ಹೆಂಡ್ತಿಯರಿಗೆ, ನಾ ಬಿಟ್ಟು ಬಂದ್ಬಿಡ್ತು. ನಿಜವಾಗ್ಲು ಈ ನೌಕರಿ ಬಿಡ್ಬಾಡ್ರಿ, ಬಿಟ್ರೆ ಹೆಂಗೆ ನಮ್ಮ ಜೀವನ ಮಾಡೋದು ಹೆಂಗೆ ಅಂದ್ರೆ ಅವ್ರು ನಿಜವಾಗ್ಲು. ಆಗ ನಮ್ಮ ಗುರುಗಳಿದ್ರು, ನಿಮ್ಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಕೈವಾಡಿಗೆ ಕುಕ್ನೂರು ಅಂದ್ರೆ? ಸರ್ 100 ಕಿಲೋಮೀಟ್ರ್. 650 ಕಿಲೋಮೀಟ್ರ್ ಬರೋಣ, 100 ಕಿಲೋಮೀಟ್ರ್ ಬರೋಣ ನಿನಗೆ, ಮಾತ್ರ ಹೋಗಲಿ. ಇಲ್ಲಾಂದ್ರೆ 2 ಮಕ್ಕಳು ಸತ್ತು ಹೋದವು ಅಂತಂದ್ರೆ ಅವ್ರು. ನಿಜವಾಗ್ಲು CR ರಾಮಚಂದ್ರ ಕನ್ನಡ ಪಂಡಿತರು ಅವ್ರು. ನಮ್ಮ ಇವರು ಇದ್ದಂಗೆ ನಾಗರಾಜ್ ಸರ್ ಇದ್ದರು. ನಿಜವಾಗ್ಲೂ ಇವತ್ತು ಆ ವೇದಿಕೆ ಒಳಗೆ ಅವ್ರು ನೆನೆಸ್ಬೇಕಂತ ಬಂದೆ. ನನಗೆ ಯಾವುದೇ ಥರದ ತೊಂದರೆಗಳಿಲ್ಲ. ಇಲ್ಲಿ ನಮ್ಮ ಇವ್ರು ಹೇಳ್ತಿದ್ರು, ಹನುಮಂತ ಸಾಬ್ ಸರ್, ಯಾವುದೇ ಆಫೀಸರ್ ಬಂದ್ರೆ ನೀಂದೇನಪ್ಪ ದೊಡ್ಡದು ಒಂದು 500-600 ಪೈಪ್ ಹಾಕಿಬಿಡ್ತಿದ್ದೆ, 500-600 ಫೂಟ್ ಪೈಪ್, ಆ ಪೈಪ್ ನೋಡ್ಕೊಂಡು ಹೋಗೋದು ನಿಂದ ಅನ್ನೋರು ಅವ್ರು. ನಿಜವಾಗ್ಲು ಆಯ್ತು. ಆಗ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಜೀವನವನ್ನು ಇದನ್ನು ಮಾಡಿದ್ವಿ, ಏನೋ ಕಾಳಿದ್ವಿ. ಎಲ್ಲ ಶಿಕ್ಷಕರು ಎಲ್ಲರೂ ಒಳ್ಳೆಯ ರೀತಿಯ ಬಾಳಿಂದ ಇಲ್ಲಿ ಒಂದು ಇದನ್ನು ಮಾಡಿ ಏನೋ ಹೊಂದ್ಕೊಂಡಿದ್ವಿ. ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಸಹಪಾಠಿಗಳಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ, ಎಲ್ಲರಿಗೂ ಗುರು ಹಿರಿಯರಿಗೆ ಎಲ್ಲರಿಗೂ ಒಂದು ಸುತ್ತ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಳೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದಂಥ ವಿರೂಪಾಕ್ಷಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಹನುಮಂತಪ್ಪ ಚಿತ್ತೋಡಿ ಸರ್ ಅವರಿಂದ ಗುರುವಾಣಿ. ಮೇಲಿನ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತನಿಂದೆತ್ತ ಸಂಬಂಧವಿದೆ. ಕೈವಾಡಿಗೆ ಇದು ನಮ್ಮ ಶಿಕ್ಷಕ ವೃತ್ತಿಗೆ ಕರ್ಮಭೂಮಿಯಾಗಿರುವಂಥದ್ದು. ಮೊದಲ ನಾವು ನೇಮಕಾತಿ ಹೊಂದಿ ಈ ಸ್ಕೂಲಿಗೆ ಬಂದಾಗ ನಾನು 97ರೊಳಗೆ ಇಲ್ಲಿಗೆ ಶಿಕ್ಷಕನಾಗಿ ಬಂದೆ. ನೀವು 97ರೊಳಗೆ 8th ಕ್ಲಾಸಿಗಿದ್ರಿ. ನೀವು ಬೆಂಚಿನ ಮೇಲೆ ಮುಂದೆ ಕೂತೋದ್ನಾಗ ನಾ ಬೋರ್ಡ್ ಮುಂದೆ ಪಾಠ ಹೇಳೋ ಮುಂದೆ ನನಗೆ ಹೆಂಗಾಕಿತ್ತು ಅಂತಂದ್ರೆ, ನಾ ಬಂದು ಸ್ವಲ್ಪ ದಿವಸದೊಳಗನ ಇಂಗ್ಲೀಷ್ ಹೇಳ್ತಕ್ಕಂಥ ದೊಡ್ಡಮಣಿ ಸರ್ ಟ್ರಾನ್ಸ್ಫರ್ ಆದರು, ಡ್ಯೂ ಆಗಿರಲ್ಲ. ಆಮೇಲೆ MD ಸರ್ ಕೂಡ ವರ್ಗಾವಣೆಗೊಂಡರು. ಯಾರ್ಯಾರು ವರ್ಗಾವಣೆಗೊಂಡು ಹೋಗ್ತಾರೆ ಆ ಎಲ್ಲ ವಿಷಯಗಳನ್ನು ನೀವೇ ಹೇಳ್ರಿ ಅಂತ ಆಗಿನ ನಮ್ಮೆಲ್ಲರ ನೆಚ್ಚಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀಯುತ ರಾಮನಗೌಡ ಸರ್ ಹೇಳ್ತಿದ್ರು. ಕೊಟ್ಟಂಥ ವಿಷಯವನ್ನು ಮನನ ಮಾಡಿಕೊಂಡು ಹೇಳುವಂತಹ ವೃತ್ತಿ ಮನೋಭಾವನೆ ಶಿಕ್ಷಕರಲ್ಲಿರಬೇಕು. ಶಿಕ್ಷಕ ಮತ್ತು ಗುರುವಿನ ನಡುವಿನ ಸಂಬಂಧ
ಎಂದು ಬಿಡಿಸಲಾಗದ ಸಂಬಂಧ ಅದು. ಹಾಲಿನೊಳಗೆ ಹಾಕಿದಾಗ ಈ ಹಾಲುಗಳನ್ನು ಪ್ರತ್ಯೇಕವಾಗಿ ಮಾಡಲಿಕ್ಕಾಗೋದಿಲ್ಲ. ಹಾಗೆಯೇ ಸಕ್ಕರೆ ಒಳಗೆ ಹಾಕಿದಾಗ ನೀರಿನೊಳಗೆ ಬೆರೆಸಿದಾಗ ಎಷ್ಟೋ ಬೆರೆತಿದಾಗ ಅದನ್ನು ಸಪರೇಟ್ ಮಾಡ್ತಕ್ಕಂಥದ್ದು ವೈಜ್ಞಾನಿಕ ತಂತ್ರಜ್ಞಾನ ಇವತ್ತಿಗೂ ಕೂಡ ಇಲ್ಲ. ನಮಗೆ ಕೊಟ್ಟಿರುವ ವಿಷಯಗಳನ್ನು ಓದಿಕೊಂಡು ನಾನು ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಯಾಗಿರ್ತಿದ್ದೆ. ತಮಗೆ ಗೊತ್ತಿರಬೇಕು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಆಗೇನು ಬಿಸಿ ಊಟ ಹಾಲು ಏನೂ ಇರಲಿಲ್ಲ. ನಾವು ಊಟ ಆದಮೇಲೆ ಟೀಚರ್ಸಿಗೆಲ್ಲ ಸ್ಟೂಡೆಂಟ್ಸ್ ಊಟ ಬಡಿಸ್ತಿದ್ರು. ಊಟ ಆದಮೇಲೆ ಹೊರಗಡೆ ಬಂದು ನಾನು ಹಿಂಗೆ ತಿರುಗಿ ನೋಡ್ತಿದ್ದೆ. ಮಕ್ಕಳಿಗೆ ತುಂಬ ಬಡತನ. 1997 ಇಸ್ವಿಯೊಳಗೆ ಈ ಭಾಗದೊಳಗೆ ಯಾರೂ ಶ್ರೀಮಂತರಿರಲಿಲ್ಲ. ಸ್ಕೂಲ್ ಫೀ ಕಟ್ಟಬೇಕಾದ್ರೆ ಸ್ವಲ್ಪ ಫೀ, ಅದು 20-30 ರೂಪಾಯಿ ಫೀ ಕಟ್ಟಬೇಕಾದ್ರೂ ಮಕ್ಕಳು ಭಾಳಷ್ಟು ಕಷ್ಟಪಡ್ತಿದ್ರು. ಪ್ಯಾಂಟ್ಗಳೆಲ್ಲ ತೇಪೆ ಪ್ಯಾಂಟ್ಗಳು, ಒಳ್ಳೆ ಉಡುಪುಗಳು ಇರಲಿಲ್ಲ, ಚೆನ್ನಾಗಿರಲಿಲ್ಲ. ನಾನು ಹಿಂಗೆ ಅಡ್ಡಾಡಿ ನೋಡ್ತಾ ಇದ್ದೆ. ಮಕ್ಕಳು ಎಂಥ ಬುತ್ತಿ ಕಟ್ಕೊಂಡ್ಬರ್ತಿದ್ರು ಅಂತಂದ್ರೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಪಲ್ಯ ಕಟ್ಕೊಂಡ್ಬರ್ತಿದ್ರು. ಈ ಹಸಿ ಮೆಣಸಿನ್ಕಾಯಿ ಇರ್ತೈತಲ್ಲ, ಆ ಹಸಿ ಮೆಣಸಿನ್ಕಾಯಿ ಪಲ್ಯ ಅದನ್ನು ಒಗ್ಗರಣೆ ಹಾಕ್ಕೊಂಡು ಅದನ್ನು ಕಟ್ಕೊಂಡ್ಬರ್ತಿದ್ರು. ರೊಟ್ಟಿ ಈ ಕಡೆ ಜೋಳ ತಿನ್ನೋದು ತುಂಬ ಕಡಿಮೆ. ಅವಾಗ ಸಜ್ಜೆ ರೊಟ್ಟಿ ತಿಂತಿದ್ರು. ಆ ಸಜ್ಜೆ ರೊಟ್ಟಿ ತಿನ್ನೋ ಮುಂದೆ ನಾನು ನೋಡ್ಕೋತ ಹೋಗ್ತಿದ್ದೆ. ಆ ಸಜ್ಜೆ ರೊಟ್ಟಿ ಮೆಣಸಿನ್ಕಾಯಿ ತಿನ್ನುವಂಥದ್ದು, ಆ ಕೈಯೆಲ್ಲ ಗುಳ್ಳೆದ್ದು ಬಿಡ್ತಿದ್ದು ಹುಡುಗಿ. ಯಾಕಪ್ಪ ಅಂತ ಕೇಳಿದ್ರೆ ವಿಟಮಿನ್ಸ್ ಕೊರತೆ. ಮನೆಯಾಗೂ ಊಟ ಅವಾಗ ಇಲ್ಲಿ ಜಾಸ್ತಿ ಏಳು ಬರೀತಿದ್ರು. ನಮ್ಮ ಸ್ಕೂಲ್ ಮ್ಯಾಗ ಹೇಳಾಗ್ತಿದ್ರು. ಮನೆಯೊಳಗೆ ಏನು ಪಲ್ಯ ಮಾಡ್ತಿದ್ರಪ್ಪ ಅಂದ್ರೆ ಹಿಟ್ಟಿನ ಪಲ್ಯ ಅಂತ ಮಾಡ್ತಿದ್ರು. ಜೋಳದ ಹಿಟ್ಟಿಂದ ಅಥವಾ ಬೇರೆ ಹಿಟ್ಟಿನ ಪಲ್ಯ ಮಾಡ್ತಿದ್ರು, ಹಿಟ್ಟಿನ ಸಾಂಬಾರ ಮಾಡ್ತಿದ್ರು. ಮಕ್ಕಳು ಅವಾಗ ದಾಡಿಸಿ ಇದ್ದಿಲ್ಲ, ಸ್ಮೂತಾಗಿ ಒಂಥರ. ಕೆಲವು ವಿದ್ಯಾರ್ಥಿಗಳು ಬಹಳಷ್ಟು ವೀಕಿದ್ರು. ನನಗೆ ಮೇಲಿಂದ ಮೇಲೆ ನೆನಪಾಗೋದು, ಕಿಲಾರೆಟ್ಟಿ ಹುಡುಗರು ಅಲ್ಲಿಂದ ನಡ್ಕೋಂತ ಬರ್ತಿದ್ರು. ಇಲ್ಲಿ ಬೀರಪ್ಪ ಕುಂತಾನಲ್ಲ, ಆ ಬೀರಪ್ಪ 3 ಗಾಲಿ ಸೈಕಲ್ ಇತ್ತು ಒಂದು. ಅವ್ರ ತಮ್ಮ ಒಂದು ಹೊರಗೆ ಪ್ಯಾಂಟ್ ಹಾಕ್ಯಲ್ದು, ಇವಾಗ ಸೈಕಲ್ ಮುಂದೆ ಹೊತ್ತಿರ್ಬೇಕು, ಆ ಪ್ಯಾಂಟ್ ಇಲ್ಲಿ ಬದುಕೇಂತ ಬರ್ತಿದ್ದ. ಸ್ಕೂಲಿಗೆ ಬರ್ತಿದ್ದ. ಅವಾಗ ಕಲಿಕೆ ಹೆಂಗಿತ್ತಂದ್ರೆ ಚಡಿ ಚಮ್ ವಿದ್ಯೆ ಗಮ್ ಇತ್ತು. ನಾವು ಹೇಳಿದ ಪಾಠ ಯಾರ ಹೇಳದೇ ಇದ್ರ ಮರುದಿವಸ ನಮ್ಮನ್ನು ನೋಡಿದ್ರೆ ಅಂಜಿ ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಪೀಡ ಬರುತ್ತೆ ಅಂದ್ರೆ ಬಿಟ್ಟು ಹೊರಗೆ ಹೋಗಿದ್ರು. ಬಡತ ಅಂದ್ರೆ ಬಡತದು. ಹೇಳಿದ ವಿಷಯ ನಾವು ಏನು ಹೇಳ್ತೀವಿ, ಪ್ರತಿ ವಿಷಯ ಮಗು ಹೇಳಬೇಕು. ಆ ಕಲಿಸಿದ ನೆನಪು ನನಗೆ ಇವತ್ತು ಇದೆ. ಈ ಭೂಮಿ ಒಳಗೆ ಕೈರ್ವಾಡ್ಗಿ ಸ್ಕೂಲ್ ಒಳಗೆ ಕಲ್ತಂಥವರು ಇವತ್ತು ಚಾಕ್ರಿ ಬಸಪ್ಪರ ಮಗ ಒಬ್ಬ ತಾಲೂಕು ಆಫೀಸರ್ ಆಗ್ಯಾನ, ಸಬ್ ರಿಜಿಸ್ಟರ್ ಆಫೀಸರ್. ಈ ಶಾಲೆ ಕಲಿಸಿದಂತಹ ಆವಾಗಿನ ಶಿಕ್ಷಕರ ವೃತ್ತಿಯ ಫಲ ಅದು. ಆಮೇಲೆ ಇಲ್ಲಿ ನಾಡಗೌಡರು ಅಂತದ್ರಲ್ಲ, ಅವ್ರ ಮನೆಯೊಳಗೂ ಕೂಡ ಉತ್ತಮ ಉದ್ಯೋಗದೊಳಗೆ ಹೋಗ್ಯಾರ. MSc ಅಗ್ರಿ ಮಾಡಿ ತಾಲೂಕು ಆಫೀಸರ್ಸ್ ಆಗ್ಯಾರ. ಇಲ್ಲೇ ಕಲ್ತಂಥ ರಾಜೇಶ್ ಸಾಬನ್ನು ಅಡಿಬಾ ಹುಡುಗ PSI ಆಗ್ಯಾನ. ಈ ಸ್ಕೂಲ್ನೊಳಗೆ ಕಲಿತಂಥ ಭಾಳಷ್ಟು ವಿದ್ಯಾರ್ಥಿಗಳು ಫೋನ್ ಮಾಡಿ ಹೇಳ್ತಿರ್ತಾರೆ, ಆಗಿನ ಕಾಲಕ್ಕೆ ಇಲ್ಲಿ ಇಂಗ್ಲೀಷ್ ಕಲಿಸೋದು ತುಂಬ ಕಷ್ಟ ಇತ್ತು. ಇಂಥ ಸ್ಕೂಲೊಳಗೆ ಕಲಿತಂಥ ಬೊಮ್ಮನಾಳ ಹುಡುಗ ಈಗೊಬ್ಬ ಇಂಗ್ಲೀಷ್ ಮೇಸ್ಟ್ರ್, ಭೀಮಣ್ಣ ಇಂಗ್ಲೀಷ್ ಮೇಸ್ಟ್ರ್ ಆಗಿ ಮಸ್ಕಿ ಒಳಗೆ ಒಳ್ಳೆ ಹೆಸರು ಪಡ್ಕೊಂಡಾರೆ. ಆಗಿನ ವಿದ್ಯಾದಾನ ಮಾಡಿದವಲ್ಲ, ಅದು ನನಗೆ ಸಂತೃಪ್ತಿ ಕಾಣುತ್ತೆ. ವಿದ್ಯಾರ್ಥಿಗಳು ನನ್ನ ಮುಂದೆ ನಿಂತಾಗ ನೀವೇನು ಉದ್ಯೋಗ ಮಾಡ್ತೀರಿ ಅಂತಂದ್ರೆ, ಚೆನ್ನಾಗಿ ಉದ್ಯೋಗದೊಳಗದಿ ಸರ್, ಕಂಡಕ್ಟರ್ ಅದೀವಿ, ಡ್ರೈವರ್ ಅದೀವಿ, ಟೇಲರ್ ಅದೀವಿ, ಬೇರೆ ಬೇರೆ ವೃತ್ತಿ ಒಳಗೆ ಅದಿರಲ್ಲ. ಅದು ನಮಗೆ ಬಹಳ ಸಂತೋಷ ಬರೋದು. ಗುರು ಶಿಷ್ಯ ಸಂಬಂಧ ಹಾಲು ಜೇನಿನ ಹಾಗೆ ಯಾವಾಗಲೂ ಸಿರಿಗಿರ್ತೈತಿ. ನೀವು ಫೋನ್ ಮಾಡಿದ್ರೆ ಸಾಕು, ನಮಗೆ ಗೊತ್ತಾಗತ್ತೆ ಈ ಶಿಷ್ಯ ಅಂತ. ರಾಮಕೃಷ್ಣ ಪರಮಹಂಸರು ತನ್ನ ಶಿಷ್ಯನಿಗಾಗಿ ಬಹುದಿನಗಳ ಕಾಲ ಕಾಯ್ದು ನಿಂತ. ಆತನ ಶಿಷ್ಯ ಯಾರು? ನರೇಂದ್ರ. ವಿವೇಕಾನಂದ ಆದ್ಮೇಲೆ ಆ ನರೇಂದ್ರ ಆತನ ಮೆಚ್ಚಿನ ಶಿಷ್ಯನಾಗಿ ಸ್ವಾಮಿ ವಿವೇಕಾನಂದರ ಎಲ್ಲ ಆಶೀರ್ವಾದವನ್ನು ಪಡೆದುಕೊಂಡು ದೇವತೆಯ ಅನುಗ್ರಹವನ್ನು ನಡೆದಾಡುವ ದೇವರಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ದೇವರ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದಾಗ ದೇವತೆ ಉಸಿರು ತೆಗೆದುಕೊಳ್ಳುವಾಗ ನನ್ನ ಮೈ ಮೇಲಿನ ಬಟ್ಟೆಗಳು ಹಿಂದೆ ಮುಂದೆ ಸರಿಯುತ್ತವೆ. ಈ ಭೂಮಿ ಮೇಲೆ ಯಾರಾದರೂ ದೇವರನ್ನು ಕಂಡಿದ್ದೇನೆ, ನಾನು ದೇವರನ್ನು ತೋರಿಸುತ್ತೇನೆ ಅಂತ ಯಾರಾದರೂ ಹೇಳಿದ ನಿಜ ವ್ಯಕ್ತಿ, ಭೂಮಿ ಮೇಲೆ ನಡೆದಂಥ ನಿಜ ವ್ಯಕ್ತಿ ಇದ್ದರೆ ಅದು ರಾಮಕೃಷ್ಣ ಪರಮಹಂಸರು. ಅವರಿಗೆ ಬಹುದಿನಗಳ ನಂತರ, ವಯೋವೃತ್ತಿಯ ನಂತರ ಅವರಿಗೆ ಗಂಟಲ್ ಕ್ಯಾನ್ಸರ್ ಆಯಿತು. ಗಂಟಲ್ ಕ್ಯಾನ್ಸರ್ ಆದಾಗ ಶಿಬಿರದೊಳಗೆ ಯಾವ ಅನುಯಾಯಿಗಳು ಅವರ ಶಿಷ್ಯಂದರು ಸೇರದಿದ್ದಾಗ ಅವರನ್ನು ಇನ್ನು ಕ್ಯಾನ್ಸರ್ ಬಂತು ಗುರುವಿಗೆ, ಇವರಿಂದ ರೋಗ ಬೇರೆಯವರಿಗೆ ಹರಡುತ್ತದೆ ಎನ್ನುವ ಮನೋಭಾವನೆ ಎಲ್ಲರಲ್ಲಿ ಮೂಡಿದಾಗ ಗುರುವಿಗೆ ಆಹಾರವನ್ನು ಸೇವನೆ ಮಾಡಿದಾಗ ಆ ಸೇವಿಸಿದ ಆಹಾರ ಜೀರ್ಣವಾಗದೆ ವಾಂತಿ ಆಗುವ ಸಂದರ್ಭ ಬಂತು.
ವಾಂತಿ ಆದ ಸಂದರ್ಭದೊಳಗೆ ಅದನ್ನು ಬಟ್ಟಲದೊಳಗೆ ವಾಂತಿ ಮಾಡಿ ತೆಗೆದಿಟ್ಟು. ಗುರುವನ್ನ ಮುಟ್ಟಿದರೆ ಗುರುವಿನ ರೋಗ ಬರುತ್ತದೆ ಎನ್ನುವ ಮನೋಭಾವನೆ ಇದ್ದಾಗ ವಿವೇಕಾನಂದ ಆ ಪಾತ್ರೆಗೆ ನಿಡಿದು ಘಟ 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 ಕುಡಿದು ಅವಾಗೆಲ್ಲರಿಗೂ ಹೇಳಿದಂತ, ಇದು ಕ್ಯಾನ್ಸರ್ ಅನ್ನೋದು ಅಂಟು ರೋಗವಲ್ಲ, ನಾವು ಗುರುವಿನ ಬಗ್ಗೆ ಎಂದೂ ಕೂಡ ಭಿನ್ನ ಭೇದವನ್ನ ಮಾಡಬಾರದು ಅಂತ ಅಂಶ. ನಿಮಗೆಲ್ಲ ಗೊತ್ತಿದೆ, ಗುರು ಕೇವಲ ಮಾರ್ಗದರ್ಶಕ. ಇವತ್ತೆಲ್ಲ ಸಾಧನೆಗಳಿಗೂ ಇಷ್ಟೆಲ್ಲ ನಮ್ಮನ್ನು ಸನ್ಮಾನ ಮಾಡಿದ್ರಲ್ಲ, ಗುರು ಮಾರ್ಗದರ್ಶಕ. ಲಿಂಗಸೂರು 21 ಕಿಲೋಮೀಟರ್ ಇದೆ, ನಾಗರಾಳ್ 8 ಕಿಲೋಮೀಟರ್ ಅಂತ ಮಾರ್ಗ ತೋರಿಸಿರ್ತೀವಿ. ಆ ಮಾರ್ಗದೊಳಗೆ ಯಾರು ಚೆನ್ನಾಗಿ ನಡ್ಕೊಂಡು ಹೋಗಿರಿ ಅವರೆಲ್ಲ ಗುರಿ ಮುಟ್ಟಿರಿ. ನನಗೆ ಸಂತೋಷ ಏನಂತಂದ್ರೆ, ನಾಗರಾಜ್ ಸಿಂಗೂರಿಂದ ಫೋನ್ ಹಚ್ಚಿದ್ದ, ಏನು ಮಾಡ್ತೀವಿ ನಾಗರಾಜ್ ಅಂತ ಕೇಳಿ. ಸರ್ ಬೇಕ್ರಿ ಐಟಮ್ಸ್ ಮಾಡ್ಕೊತೀನಿ ರೀ, ಹೆಂಗೆ ನಡೆದೈತಿ ಉದ್ಯೋಗ ಅಂತ ಕೇಳಿದೆ. ಸರ್ ಡೈಲಿ 60,000 ಅಬವ್ ಆಕೈತಿ ನೋಡ್ರಿ. ಎಷ್ಟದು ಬೇಕ್ರಿ? 3 ಬೇಕ್ರಿ ನಡೆಸ್ತೀನಿ ಸರ್ ನಾನು. ನೋಡ್ರಿ, ನಾವು ಉದ್ಯೋಗ ತಗೊಂಡು ಎಷ್ಟೋ ಕಷ್ಟಪಡ್ತೀವಿ. ಅವನು ಶಾಲೆ ಕಲಿತು ಸರ್ಕಾರಿ ಉದ್ಯೋಗ ಇರದೇ ಇದ್ರೂ ಕೂಡ ಇವತ್ತಿಗೆ 60ರಿಂದ 70 ಉದ್ಯೋಗಿಗಳಿಗೆ ಕೆಲಸವನ್ನು ಕೊಟ್ಟಾನ. 1 ಕೋಟಿ ರೂಪಾಯಿ ಮನಿ ಕಟ್ಸೋಣ. ನಮ್ಮ ಶಿಷ್ಯರು ಹಿಂಗಾದ್ರೆ ನಮಗೆ ಯಾಕೆ ಸಂತೋಷ ಆಗ್ತದಲ್ಲ? ತುಂಬ ಸಂತೋಷ ಆಗ್ತದೆ, ಭಾಳ ಅಭಿಮಾನ ಆಕೈತೆ ನಮ್ಗೆ. ಶಿಷ್ಯಂದ್ರು ಮೇಲೆ ಎತ್ತರಕ್ಕೆ ಇಳಿದಾಗ ಯಾವ್ದು ಹೆಂಗೆ ಎತ್ತರಕ್ಕೆ ಬೆಳಿತಾರ ಹಂಗಂಗೆ ನಮಗೆ ಭಾಳಷ್ಟು ಉಲ್ಲಾಸ, ಖುಷಿ, ಸಂತೋಷ ಕೊಡುತ್ತೆ. ದ್ರೋಣಾಚಾರ್ಯರು ಯಾವಾಗಲೂ ಅರ್ಜುನ ನಂಬ್ತಿದ್ರು. ದ್ರೋಣಾಚಾರ್ಯರು ಯಾವಾಗಲೂ ಅರ್ಜುನನೇ ನಂಬರೋರು. ಅವನು ಎಲ್ಲ ಕೌರವರಿಗೂ ವಿದ್ಯೆ ಕಲಿಸಿದ, ಪಾಂಡವರಿಗೂ ವಿದ್ಯೆ ಕಲಿಸಿದ. ಆ ಶಿಷ್ಯರೊಳಗೆ ದ್ರೋಣಾಚಾರ್ಯರಿಗೆ ಅರ್ಜುನ ಅಂದರೆ ಪ್ರಾಣ. ಅರ್ಜುನ ಸ್ವತಃ ಮಹಾಭಾರತ ಯುದ್ಧದೊಳಗೆ ಅರ್ಜುನನೇ ಯಾರ ಪ್ರಾಣವನ್ನು ತೋತಾನ? ತನ್ನ ಗುರುವಿನ ಪ್ರಾಣವನ್ನು ತೋತಾನ. ಆಗ ಗುರು ನಗುತ್ತಲೇ ಹಿಂದೆ ಸರಿತನ ಶಿಖಂಡಿ ರೂಪದೊಳಗೆ ಬಂದು ಒಬ್ಬ ವ್ಯಕ್ತಿ ಆತರನ್ನ ಕೊಲ್ಲಾಕ್ತಾರೆ. ನಿಮಗೆ ಗೊತ್ತಿರಬಹುದು, ಪರಶುರಾಮ ಇದೇನಲ್ಲ, ಬಿಲ್ಲು ವಿದ್ಯೆ ಕಲಿತಂತ ಪರಶುರಾಮ, ಅವನು ಕೂಡ ಭೀಷ್ಮಾಚಾರ್ಯರಿಗೆ ವಿದ್ಯೆ ಕಲಿತಿರ್ತಾನ. ಆ ಭೀಷ್ಮಾಚಾರ್ಯರಿಗೆ ಮತ್ತು ಪರಶುರಾಮನಿಗೆ ಯುದ್ಧ ನಡೆಯುವ ಸಂದರ್ಭದೊಳಗೆ ನಾನು ಗುರುವಿನ ಜೊತೆ ಯುದ್ಧವನ್ನು ಮಾಡುವುದಿಲ್ಲ ಅಂತ ಭೀಷ್ಮ ಅಂತಂದ್ರೆ, ನೀನು ಗುರುವನ್ನು ಮೀರಿಸುವ ವಿದ್ಯೆಯನ್ನು ಕಲಿತಿದ್ದಿ, ಆ ವಿದ್ಯೆಯನ್ನು ನೀ ತೋರಿಸು ಅಂತಂದಾಗ ಸ್ವತಃ ಪರಶುರಾಮನಿಗೂ ಭೀಷ್ಮನಿಗೂ ಯುದ್ಧ ನಡೆದಂಥ ಸಂದರ್ಭದೊಳಗೆ ಜಯಶಾಲಿಯಾಗಿದ್ದು ಯಾರು ಅಂತಂದ್ರೆ ಭೀಷ್ಮ, ಸೋತಿದ್ದು ಯಾರು ಅಂದ್ರೆ ಗುರು. ನಾವು ಕೇವಲ ಶಿಕ್ಷಕರಾಗಿದ್ವಿ, ನಮ್ಮ ವಿದ್ಯಾರ್ಥಿಗಳು ಇವತ್ತು ಕೋಟಿಗಟ್ಟಲೆ ಶ್ರೀಮಂತರಾಗ್ಯಾರ, PSI ಆಗ್ಯಾರ, ತಾಲೂಕಾ ಆಫೀಸರ್ ಆಗ್ಯಾರ, ಶಿಕ್ಷಕರಾಗ್ಯಾರ, ಕಂಡಕ್ಟರ್ ಆಗ್ಯಾರ, ಡ್ರೈವರ್ ಆಗ್ಯಾರ, ಟೇಲರ್ ಆಗ್ಯಾರ. ನೀವೆಲ್ಲ ಒಳ್ಳೆ ಸಭ್ಯಗ್ರಸ್ತ ಗೃಹಿಣಿಯರಾಗಿರಲ್ಲ. ನಿಮ್ಮನ್ನು ನೋಡಿ ನಮಗಿಂದು ಪರಮಾನಂದ ಆಗಿದೆ. ಪರಮಾನಂದ ಅಂತಂದ್ರೆ ಇದೆ ನಮಗೆ ಸಿಹಿ ಊಟ ಕೊಟ್ಟರೆ ಆನಂದ ಆಗೋದಿಲ್ಲ. ನೀವೆಲ್ಲ ಚೆನ್ನಾಗಿರೋರನ್ನು ನೋಡಿ ಆನಂದಕ್ಕತ್ತಿ. ಒಂದೊಂದ್ಸಲ ಏನು ದುಃಖ ಆಕೈತೆ ಅಂದ್ರೆ, ನಾವು ಕಲಿಸಿದ ವಿದ್ಯಾರ್ಥಿಗಳೇ ನನ್ನ ಮುಂದೆ ಬಂದು ಒಂದು ಸ್ಟಾರ್ ಹಾಕೊಳ್ಳೋದು, ನಾವೆಲ್ಲರೂ ಬಸ್ ಸ್ಟ್ಯಾಂಡಾಗ ಇದ್ದಾಗ ಅಲ್ಲೇ ಕುಡಿದು ಟೀಲ್ಗಣ್ಣು ಹಾಕೋ ಅಂತ ಮಕ್ಕೊಂಡಿರ್ಬೋದು. ನಾವು ಅವ್ರಿಗೂ ವಿದ್ಯೆ ಕೊಟ್ಟಿವಿ, ಇವ್ರಿಗೂ ವಿದ್ಯೆ ಕೊಟ್ಟಿವಿ. ನಮ್ಮ ವೃತ್ತಿ ಒಳಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ನಾನು ಚಿಂತೆ ಮಾಡ್ತಿರ್ತೀನಿ. ನಮ್ಮ ವೃತ್ತಿ ಒಳಗೆ ನಾವು ಯಾರ್ಯಾರಿಗೆ ಸರಿಯಾಗಿ ವಿದ್ಯೆ ಕೊಟ್ಟಿಲ್ಲನೋ ಇವ್ರಿಗೂ ವಿದ್ಯೆ ಕಲಿಸಿವಿ. ಇವರು ಕುಡಿತಾರ, ಇವರು ಬೀಡಿ ಸೇರ್ತಾರ, ಇವರು ಸಮಾಜದ ಕೆಟ್ಟ ಚಟ ಒಳಗೆ ಈ ದಾಸರಾಗಿರಲ್ಲ. ಇವರಿಗೆ ವಿದ್ಯೆ ಕೊಡೋ ಒಳಗೆ ನಾವೇನಾದರೂ ಫೇಲ್ಯೂರ್ ಆದ್ವೇನು ಅಂತ ನಮಗೆ ಅನ್ನಿಸ್ತಿರ್ತದೆ. ಅದಕ್ಕೆ ಪ್ರೀತಿಯ ತಾಯಂದಿರೇ, ವಿದ್ಯಾರ್ಥಿನಿಯರೇ, ನೀವೇನು ನಿಮ್ಮ ಸಾಧನೆ ಮುಡ್ತಾ ಇದ್ರೂ ನಿಮ್ಮ ಸಾಧನೆಗಳನ್ನು ನಿಮ್ಮ ಮಕ್ಕಳ ರೂಪದೊಳಗೆ ನೋಡ್ರಿ. ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಸಾಲಿ ಕಲಿಸ್ರಿ, ಒಳ್ಳೆ ಉಡುಪು ಕೊಡಿಸ್ರಿ, ಬಟ್ಟೆ ಕೊಡಿಸ್ರಿ, ವಿದ್ಯೆ ಕೊಡಿಸ್ರಿ, ವಿದ್ಯಾದಾನ ಮಾಡಿರಿ, ಅವರೆಲ್ಲ ಆಫೀಸರ್ಸ್ ಮಾಡಿರಿ. ಈ ಮೈದಾನ ಇದೆಯಲ್ಲ, ಇಂಥ ಸುಂದರವಾದ ಮೈದಾನಿಗಳ ದಾನಿಗಳು ಇವತ್ತು ಈ ಶಾಲಿನ ಅಧ್ಯಕ್ಷರಾಗಿರಲ್ಲ. ನಾವು ಬಹಳ ಸಂತೋಷ ಅನಿಸ್ತು. ನಾವು ಬಂದಾಗ ಈ ಗಿಡಗಳು ಬಹಳಷ್ಟು ಕಡಿಮೆ ಇದ್ದು. ಅಕ್ಟೋಬರ್ ತಿಂಗಳದಾಗ ನಾನು ಜಾಯ್ನ್ ಆಗಿನಿ ಇಲ್ಲಿ ಬಂದು. ಅಕ್ಟೋಬರ್ದೊಳಗೆ ಈಗ ಇದೊಂದು ಸಮಾರಂಭ ಇಟ್ಕೊಂಡಿರಲ್ಲ. ನನಗೆ ವೃತ್ತಿ ಬದುಕಿನ 28 ವರ್ಷಗಳನ್ನು ಪೂರೈಸಿ 29 ವರ್ಷ ಈ ವರ್ಷ ಸ್ಟಾರ್ಟ್ ಆಗತ್ತೆ. 1997 ಅಕ್ಟೋಬರ್ 24ರಂದು ನಾನು ಜಾಯ್ನ್ ಆಗಿದ್ದೆ. ಇವತ್ತು ನೀವು ಏನು ಸನ್ಮಾನ ಮಾಡಿದ್ರಿ, ನಮ್ಮೆಲ್ಲ ಕರೆದು ವೇದಿಕೆ ಮೇಲೆ ಸನ್ಮಾನಿಸಿದ್ರಿ, ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಆ ಭಗವಂತ ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ, ಕೃಪೆ, ದಯೆ, ಕರುಣೆ ಎಲ್ಲ ಕೊಟ್ಟು ಆಯುಷ್ಯ ಆರೋಗ್ಯ ಕೊಡಲಿ. ಸಂಘಟಕರು ಏನು ಶ್ರಮಪಟ್ಟು ಮಾಡಿದಿರಲ್ಲ
ನಿಮಗೆಲ್ಲ ಭಗವಂತ ಒಳ್ಳೆ ಆಶೀರ್ವಾದ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ನೀವು ಉನ್ನತ ಹುದ್ದೆಗೆ ಹೋಗ್ರಿ. ಯಾವ ವೃತ್ತಿ ಒಳಗೆ ಮಾಡ್ತೀರಿ ಆ ವೃತ್ತಿ ಒಳಗೆ ನೈಪುಣ್ಯ ಸಾಧಿಸ್ರಿ. ಭಗವಂತ ನಿಮಗೆ ಚೆನ್ನಾಗಿ ಆಶೀರ್ವಾದ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಭಾವಿಸಿ ನೆನ್ನೆರಡು ಅನಿಸಿಕೆಗಳನ್ನು ಮುಗಿಸ್ತೀನಿ. 28 ವರ್ಷಗಳ ಜೀವನ ಅನುಭವಗಳನ್ನು ಅತ್ಯಂತ ಸ್ವಾರಸ್ಯಕರವಾಗಿ ಹೇಳಿದಂಥ ಗುರುಗಳಿಗೆ ಧನ್ಯವಾದಗಳು. ಈಗ ಇನ್ನೋರ್ವ ಗುರುಗಳು ಶ್ರೀ ಕೃಷ್ಣ ಮಳೂರು ಸರ್ ಅವರಿಂದ ಗುರುವಾಣಿ. ಶಶಸ್ಥಲ ಬ್ರಹ್ಮ 108 ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರೋ ನನ್ನ ಸಿಬ್ಬಂದಿಗಳೇ, ಊರಿನ ಗ್ರಾಮಸ್ಥರೇ, ಹಳೆಯ ವಿದ್ಯಾರ್ಥಿಗಳೇ, ಇಂದು ನಮ್ಮನ್ನು ಕರೆಸಿ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಎಲ್ಲ ವಿದ್ಯಾರ್ಥಿನಿಯರು, ಸಮಯ ಭಾಳ ಆಗಿದೆ, ಸ್ವಲ್ಪ ಭಾಳಷ್ಟು ಮಾತಾಡಬೇಕಂತಿತ್ತು, ಅನಿವಾರ್ಯತೆ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಸೀನಿಯರ್ಸ್. ಆವಾಗ ಸರ್ವಿಸ್ ಮಾಡಾಗ ನಾನು 98ಕ್ಕೆ ಈ ಶಾಲೆಗೆ ಸೇವೆಗೆ ಬಂದಾಗೂ ಹಿಂಗೆ ರಿಸ್ಟ್ರಿಕ್ಷನ್ ಮಾಡ್ತಿದ್ರು ನನಗೆ. ಯಾಕಂದ್ರೆ ನಾನು ಪೂರ್ತಿ ಸಣ್ಣ, ನಾನು ಶಾಲೆಯಲ್ಲಿ ಅತಿ ಮುದ್ದಾದ ಶಿಕ್ಷಕ ನಾನು. ನನ್ನ ಶಿಕ್ಷಕರಿಗೆ, ನನ್ನ ವೃತ್ತಿ ಬಾಂಧವರಿಗೆ ಭಾಳ ಪ್ರೀತಿ ಮಾಡ್ತಿದ್ರು ನನಗೆ. ರಿಸ್ಟ್ರಿಕ್ಷನ್ನು ಭಾಳ ಹಾಕ್ತಿದ್ರು. ಇವತ್ತು ಹಂಗೆ ಹಾಕಿದ್ದಾರೆ, ಸ್ವಲ್ಪ ಮುಗಿಸಪ್ಪ ಲಘು ಅಂತೇಳಿ ಸಾಧ್ಯ ಆದ ಮಟ್ಟಿಗೆ ನೋಡ್ತೀನಿ. 15ರಿಂದ 20 ನಿಮಿಷದೊಳಗೆ ಮುಗಿಸೋ ಪ್ರಯತ್ನ ಮಾಡ್ತೀನಿ, ಅನ್ಯಥಾ ಭಾವಿಸಬೇಡಿ. ನಾನು ಈ ಶಾಲೆಗೆ ಬಂದಾಗ ನನಗೆ ಯಾವ ಸಬ್ಜೆಕ್ಟ್ ಹೇಳೋಕ್ಕೂ ಸಬ್ಜೆಕ್ಟೇ ಇಲ್ಲ ನನಗೆ. ಎಲ್ಲ ಸಬ್ಜೆಕ್ಟಿಗೆ ಒಬ್ಬೊಬ್ಬರು ಟೀಚರ್, ನಾನು ಒಬ್ಬ ಟೀಚರ್, ಆರ್ಟ್ಸ್ ಟೀಚರ್, ಎಲ್ಲ ಸಬ್ಜೆಕ್ಟಿಗೆ ಟೀಚರ್ ಇದ್ದಾರೆ. ನಾನು ಬಂದು ಜಾಯ್ನ್ ಆಗಿದ್ದೀನಿ. ಆರ್ಟ್ಸ್ ಟೀಚರ್ 2 ಇದ್ದಾವೆ, ಜಾಯಿನ್ ಮಾಡ್ಕೊಂಡಿದ್ದಾರೆ. ಸಬ್ಜೆಕ್ಟ್ ಹೇಳೋಕ್ಕೆ ಜಾಗ ಇಲ್ಲ. ಆಮೇಲೆ ನಿಮಗೆ ನನಗೆ ಅವಾಗ 6 ವರ್ಷ ಅಷ್ಟೇ ಫರ್ಕಿತ್ತು. ನಾನು ಸ್ಟೂಡೆಂಟೇ ನಿಮ್ಗೊಂದಿಗೆ, ನಾನೇನು ಪೂರ್ತಿ ಅನುಭವಿಸ್ತಲ್ಲ. ನಾನು ಭಾಳ ಸಣ್ಣತ್ತಾಗ ಜಸ್ಟ್ ಪಾಸಾಗಿ ಡೈರೆಕ್ಟ್ ನೌಕರಿ ಬಂತು. B.Ed ಮುಗಿದ ತಕ್ಷಣ ಬಂದೆ. ನಾನು ಹೆಂಗಿದ್ದೆ, ಸ್ಟೂಡೆಂಟ್ ಇದ್ದಂಗೆ ಇದ್ದೆ, ನಾನು ಶಿಕ್ಷಕ ಇದ್ದಂಗೆ ಇದ್ದಿದ್ದೇ ಇಲ್ಲ. ಆಮೇಲೆ ನೀವೆಲ್ಲ ಮಾತಾಡ್ಕೊಳ್ತಿದ್ರಲ್ಲ, MD ಸರ್ ಭಾಳ ಚೆನ್ನಾಗಿ ಹೇಳ್ತಾರೆ ಕನ್ನಡ, ಇವ್ರು ಸರ್ ಭಾಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಎಲ್ಲರದ್ದು ಹೆಸರು ಹೇಳ್ತಿದ್ರು, ನಂದು ಒಬ್ಬಂದು ಹೇಳ್ತಿದ್ದಿಲ್ಲ. ಯಾಕೆ ಹೇಳ್ತಿದ್ದಿಲ್ಲ? ಚೆನ್ನಾಗಿ ಹೇಳ್ತಿದ್ದಿಲ್ಲ, ಹೇಳಕ್ಕೆ ಬರ್ತಿದ್ದಿಲ್ಲ ನನಗೆ, ನಿಜ ಅಂದ್ರೆ ನಿಜ. ಆಮೇಲೆ ನನಗೆ ಎಷ್ಟು ಮಾರ್ಗದರ್ಶನ ಆಯಿತು ನನ್ನ ಸಿಬ್ಬಂದಿಗಳೊಂದಿಗೆ ಅಂದರೆ, ನಾನು ಇವತ್ತು ಒಳ್ಳೆ ಟೀಚರೊಂದಿಗೆ ಕಾಂಪಿಟೇಷನ್ ಮಾಡುವಷ್ಟರ ಮಟ್ಟಿಗೆ ಹೇಳೋ ಶಕ್ತಿನೂ ಇದೆ ನನ್ನಲ್ಲಿ. ಆ ಮಟ್ಟದಲ್ಲಿ ನನಗೆ ನನ್ನ ವೃತ್ತಿ ಬಾಂಧವರೆಲ್ಲ ಅಷ್ಟು ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ದಾರೆ ನನಗೆ. ಅಷ್ಟು ಒಂದು ಒಳ್ಳೆಯ ಶಾಲೆ ನನಗೆ ಸಿಕ್ಕಿದ ಪುಣ್ಯ. ಆಮೇಲೆ ನಾವು ಶಾಲೆಯಲ್ಲಿ ಎಲ್ಲ ಧರ್ಮೀಯ, ಎಲ್ಲ ಜಾತಿಯವರಿದ್ದೀವಿ. ನಾವು ಎಷ್ಟು ಸಿಸ್ಟಮೆಟಿಕ್ ಆಗಿದ್ದೀವಿ ಅಂದರೆ ಶಾಲೆಯಲ್ಲಿ ಒಂದು ದಿನವೂ ಜಾತೀಯತೆಯನ್ನು, ಧರ್ಮತೆಯನ್ನು ನಾವೆಂದೂ ಪ್ರದರ್ಶನ ಮಾಡಲಿಲ್ಲ. ನಾವು ತರೋ ಬುತ್ತಿಯನ್ನು 4 ರೊಟ್ಟಿ ತಂದೀವಿ, 4 ರೊಟ್ಟಿ ಹರಿಯೋದು, ವಸ್ತುರಿ ಹಂಚೋದು, ಪಲ್ಯ ಈಟ ತಂದೀವಿ, ಈಟೀಟ ಒಟ್ರಿಗೆ ಹಾಕೋದು. ಅಂದರೆ ನಮ್ಮಲ್ಲಿ ನೈತಿಕ ಶಿಕ್ಷಣ ಹೆಂಗೆ, ನಾವು ಯೂನಿಟಿ, ಭೇದ ಭಾವ ಇಲ್ಲ, ಧರ್ಮ ಇಲ್ಲ, ತಾರತಮ್ಯ ಇಲ್ಲ, ಮೇಲು ಕೀಳು ಇಲ್ಲ, ಶ್ರೀಮಂತ ಬಡವ ಇಲ್ಲ. ಫಸ್ಟ್ ನಾವು ಅಳವಡಿಸ್ಕೊಂಡಿದ್ದೀವಿ ಅದನ್ನು. ಹೀಗಾಗಿ ಅದನ್ನೇ ನಿಮ್ಮ ಮೇಲೆ ಹೇರಲಿಕ್ಕೆ ಬಂತು ನಮಗೆ. ನಿಮ್ಮೆಲ್ಲರ ಮೇಲೆ ನಿಮ್ಮನ್ನು ಆ ಮಟ್ಟದೊಳಗೆ ಕರೆದುಕೊಂಡು ಬರಬೇಕಾದ್ರೆ ಮೊದಲು ನಾವು ಆ ದಾರಿಯಲ್ಲಿ ಹೋದಾಗ ಮಾತ್ರ ಆ ಮಟ್ಟದಲ್ಲಿ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ನಾನು ಶಿಕ್ಷಕರು. ಆಮೇಲೆ ನನ್ನ ಮಕ್ಕಳೆಲ್ಲ ಅಂತಿದ್ರಲ್ಲ, ಏನು ಕಾರಣ ಇರ್ಬೋದು, ನನಗೆ ಒಟ್ಟು ಹೊಗಳಲ್ರಲ್ಲ ಇವರು, ನನಗೊಂದು ಸ್ವಲ್ಪ ಹೊಗಳಂಗೆ ಮಾಡ್ಬೇಕು ಏನಾದರೂ. ಇವ್ರನ್ನ ಬಡ್ತಾ ಹೊಡೆದು ನೋಡಿದೆ, ಹೊಡೆದ್ಗಳು ಇನ್ನಷ್ಟು ದ್ವೇಷ ಮಾಡಕತ್ತಿದ್ರು. ನಾನು ಏನಪ್ಪ ಹೊಡೆದೆ ಮಕ್ಕಳನ್ನ, ಬೆಸ್ಟ್ ಅನ್ನಲಿ, ಕೃಷ್ಣ ಸರು ಬೆಸ್ಟ್ ಹೇಳ್ತಾರೆ ಅನ್ನಲಿ, ಹೊಡೆದ್ರು ಇಲ್ಲ, ಮತ್ತಷ್ಟು ದ್ವೇಷ ಮಾಡಕತ್ತಿದ್ರು. ಆಮೇಲೆ ಗುರುಗಳನ್ನ ಫಾಲೋ ಮಾಡಿದೆ, ಮನೆಯಲ್ಲಿ ಹೋಮ್ವರ್ಕ್ ಮಾಡಕತ್ತಿದೆ, ಮನೆಯಲ್ಲಿ ಸ್ಟಡಿ ಮಾಡಕತ್ತಿದೆ, ಯಾವ ಹಂತದಲ್ಲಿ ಬೋಧನೆ ಮಾಡಿದರೆ ಮಕ್ಕಳ ತಲೆಯೊಳಗೆ ಹೋಗುತ್ತೆ ಅನ್ನೋದು ವಿಚಾರ ಮಾಡಕತ್ತಿದೆ. ಟೀಚಿಂಗ್ ಏಡ್ಸ್ ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಮುಂದೆ ನಮ್ಮ ಶಿಕ್ಷಕರು ಹಾಕಿಕೊಟ್ಟ ಮಾರ್ಗದರ್ಶನದ ನಂತರ 2005-6ರಿಂದ ಹಿಡಿದು 15 ವರ್ಷ ತನಕ ನಮ್ಮ ಶಾಲೆ
ರಾಯಚೂರು ಜಿಲ್ಲೆಯಲ್ಲಿ ಹೋದತ್ತೆಗ ಕೈರೋಡಿಗೆ ಬಾರಿ ಹೋಗ್ತಾರಲ್ಲ, ಎಲ್ಲಿತ್ತದು ವ್ಯಾಲ್ಯೂಯೇಷನ್ಗೆ ಹೋದಾಗ ಅದು ನಮಗೆ ಕೈರೋಡಿಗೆ ಬಾರಿ ಇದೆಲ್ಲ, ಎಲ್ಲಿದೆ ಅದು ಸ್ಕೂಲು ಭಾರಿ ಇತ್ತು ಬಿಡಪ್ಪ. ಆ ಹಂತಕ್ಕೆ ಶಿಕ್ಷಕರನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿವಿ ಅಂದ್ರೆ ನನಗೆಲ್ಲ ನನ್ನ ಸೀನಿಯರ್ ಗುರುಗಳು ಅವರ ಬೋಧನೆಯನ್ನು ನಿಮ್ಮ ತಲೆಯಲ್ಲಿ ಹಾಕಿ ನಿಮ್ಮಲ್ಲಿ ಹಾಕಿ ಆ ಮಟ್ಟಕ್ಕೆ ಕರ್ಕೊಂಡು ಹೋಗಿವಿ. ಅಂದರೆ ಈಗ ನಾನು ಈ ಶಾಲೆಯಿಂದ 2000ನೇ ಇಸ್ವಿಯಲ್ಲಿ ಓದತ್ನಾಗ ಹೊರಗಡೆ ಫಸ್ಟ್ ಟೈಮ್ ಹೊರಗೆ ಹೋದಾಗ ನಾನು ಬಸ್ ಹತ್ತದ್ದು ಬೈಕ್ನಿಂದ ಬರ್ತಿದ್ವಿ, ಇಲ್ಲಿ ಮುದುಗಲ್ ಸಮೀಪ ಮುದುಗಲ್ ಬಿಟ್ಟು ಹೊರಗೆ ಹೋದತ್ನಾಗ ಫಸ್ಟ್ ಟೈಮ್ ನನಗೆ ಇಷ್ಟು ಶಿಷ್ಯಂದಿರು ಸಿಕ್ಕರು, ಇಷ್ಟು ನೌಕರಿ ಮಾಡೋ ಶಿಷ್ಯಂದಿರು ಸಿಕ್ಕರು. ಅಂದರೆ ಸರ್ ನಮಸ್ಕಾರ ಸರ್, ನಾನು ನಿಮ್ಮ ಕೈಯಾಗ ಹೋದ್ವಿ, ನಿಮ್ಮ ಕೈಯಾಗ ಹೋದ್ವಿ. ಎಷ್ಟು ಹುಡುಗರು PSIಗಳಿದ್ದಾರೆ, ಟೀಚರ್ಸ್ ಇದ್ದಾರೆ, ಪ್ರಾಥಮಿಕ ಟೀಚರ್ಸ್ ಅಂದು ಸಾಕಷ್ಟು ಇದ್ದಾರೆ. ಅಮೇರಿಕಕ್ಕೆ ಹೋದಂಥ ವಿದ್ಯಾರ್ಥಿಗಳು ಇಲ್ಲಿ ಶಿವಪುತ್ರಪ್ಪ ಅವ್ರ ಮಗ ಅಮೇರಿಕಕ್ಕೆ ಹೋಗಿದ್ದಾರೆ, ಮೆಡಿಕಲ್ಗೆ ಹೋಗಿದ್ದಾರೆ, ನಮ್ಮ ಗೌಡ್ರು ಡೆಂಟಲ್ಗೆ ಹೋಗಿದ್ದಾರೆ. ಎಲ್ಲ ಕ್ಷೇತ್ರದೊಳಗೆ ಮಕ್ಕಳು ಇವತ್ತು ಹೋಗ್ಯಾರ ಅಂದ್ಕೊಂಡು ಎಷ್ಟು ಖುಷಿ ಆಗುತ್ತೆ. ನಾನು ಬಸ್ಸಿಗೆ ಹೋಗ್ತಿದ್ದೆ ಅವಾಗ, ನಾನು ಹೋಗುವಾಗರ ಕಂಡಕ್ಟರ್ ನನ್ನ ಶಿಷ್ಯ ಇರಬೇಕು, ಇಲ್ಲ ಡ್ರೈವರ್ ನನ್ನ ಶಿಷ್ಯ ಇರಬೇಕು, ಫಿಕ್ಸ್ ಇತ್ತು. ಬರುವಾಗ ನೋಡಿದ್ರು ಹಂಗೆ, ಹೋಗುವಾಗ ನೋಡಿದ್ರು ಹಂಗೆ. ನನಗೆ ಅವಾಗ ಎಷ್ಟು ಧನ್ಯತಾ ಭಾವ ಬಂತಂದ್ರೆ, ಎಂಥ ಒಳ್ಳೆ ಸೇವೆಗೆ ನಾನು ಸೇರಿಕೊಂಡೆ. ಎಷ್ಟೆಷ್ಟು ಬರ್ತಾರೆ ಮಕ್ಕಳು, ನಮಸ್ಕಾರ ಮಾಡ್ತಾರೆ. ಅಂದರೆ ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಹೆಂಗೆ ಆಗತ್ತೆ ಎಂದು ನೀವೆಲ್ಲ ಇವತ್ತು ಇಷ್ಟೆಲ್ಲ ಕರೆದು, ಎಲ್ಲ ಶಿಕ್ಷಕರಿಗೆ ಕರೆದು ಒಂದು ಸನ್ಮಾನ ಮಾಡಿ, ಗುರುವಂದನಾ ಕಾರ್ಯಕ್ರಮ ಮಾಡಿ, ಎಲ್ಲರನ್ನೂ ಮತ್ತೆ ಭೇಟಿ ಮಾಡಿಸಿ ಇಷ್ಟೆಲ್ಲ ಮಾಡಿದ್ರೆ ಅದಕ್ಕೆ ಕಾರಣ ಏನು? ಆ ಶಿಕ್ಷಕರು ನಿಮ್ಮೊಂದಿಗೆ ವರ್ತಿಸಿದಂಥ ರೀತಿ, ಶಿಕ್ಷಕರು ನಿಮಗೆ ಕಲಿಸಿದಂಥ ರೀತಿ, ಶಿಕ್ಷಕರು ನಿಮಗೆ ಮಾರ್ಗದರ್ಶನ ಮಾಡಿದಂಥ ರೀತಿ, ಶಿಕ್ಷಕರು ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂತೆ ಮಾಡಿದ ರೀತಿ. ನಿಮ್ಮಲ್ಲಿ ಈ ಬ್ಯಾಚ್ನಲ್ಲಿ 2-3 ಮಂದಿ ಅಷ್ಟೇ ನೌಕರಿ ಇದೆ. ಆದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ನೈತಿಕ ಶಿಕ್ಷಣವನ್ನು ಮಾತ್ರ ನಾವು ಕೊಟ್ಟಿದ್ದೀವಿ. ನೀವು ನಿಮ್ಮ ತಂದೆ ತಾಯಿಗಳನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಮನೆಯನ್ನು ಅತಿ ನೀಟಾಗಿ ನೋಡ್ಕೊಂಡು ಹೋಗುವಂಥ ಶಿಕ್ಷಣವನ್ನು ಫಿಕ್ಸ್ ಆಗಿ ಕೊಟ್ಟಿದ್ದೀವಿ. ಅದು ನನಗೆ ನಿಮ್ದೊಂದೇ ಬ್ಯಾಚ್ ಅಲ್ಲ, ಎಲ್ಲ ಬ್ಯಾಚ್ಗಳಿಗೆ ಆ ಒಂದು ಕಡಿಮೆ ಅಂದರೆ ನಿಮ್ಮ ಬ್ಯಾಚೆ. ಇಲ್ಲಿ ಈ ಶಾಲೆಗೆ ಈ ಕಡೆ ಬೊಮ್ಮನಾಳು, ಸುಂಕಾಪುರ, ಕಿಲಾರಟ್ಟಿ, ಬೈಯಾಪುರ, ಈ ಹನುಮಗುಡ್ಡ, ಈ ಲೈನು ಕಾಚಾಪುರ, ಕುಂಡಸಾಗರ, ಮಾಯನಬಾವಿ, ಕಳ್ಳಿಲಿಂಗಸೂರು, ಇಷ್ಟು ಹುಡುಗರು ಬರ್ತಿದ್ರು. 2005-6 ಕಿಟಕಿ ಹಾಕಿ ಬಂದಿರ್ತಿದ್ರು ಹುಡುಗರು. ಕಿಟಕಿ ಒಳಗೆ ವಿಚಿತ್ರ ಬ್ಯಾಚ್ ಹೆಂಗಾಗಿತ್ತು. ನಿಮ್ದು 56 ಇತ್ತು 2000ನೇ ಇಸ್ವಿ, 99-2000ನೇ ಇಸ್ವಿಗೆ ನಿಮ್ದು 56 ಹುಡುಗರು ಸ್ಟ್ರೆಂತ್. 56 ಹುಡುಗರ ಸ್ಟ್ರೆಂತನ್ನು ನೀವು ನಂಬರ್ 1 ರಿಜಿಸ್ಟರ್ ತೆಗೆದು ನೋಡುಗರು ಒಂದು ದಿವಸ ಯಾವಾಗಾದರೂ ಬಂದ್ರಂದ್ರೆ 140 ಸ್ಟೂಡೆಂಟ್ ತೆಳಗೆ ಈ ಶಾಲೆ ಒಳಗೆ ಇಲ್ಲವೇ ಇಲ್ಲ. 10th ಬ್ಯಾಚ್ ಯಾವ ವರ್ಷನೂ 2020 ತನಕ ಕಿಡಿಕಿ ಯಾಕೆ ಬಂದಿರ್ತಿದ್ದು, ಯಾಕರ ಬರ್ತಾವೆ ಇವು ಶಾಲೆಗೆ ಅಂತಿದ್ವಿ ನಾವು. ಎಷ್ಟು ಫುಲ್ ಸ್ಟ್ರೆಂತ್, ಹೆವಿ ಸ್ಟ್ರೆಂತ್, ಬಹಳ ಏನು. ಆದರೆ ಶಿಕ್ಷಕರಿದ್ದವರು ಈ ಒಂದು ಊರಿಂದ ಗುಣ ಏನೋ, ಇಲ್ಲಿ ಯುವಕ ಸಂಘದವ್ರದ್ದು, ಈ ಊರಿನ ನಾಗರಿಕರದು ಶಿಕ್ಷಕರ ಬಗ್ಗೆ ಇರುವಂಥ ಗೌರವ ಈ ಊರಲ್ಲಿರುವಂಥವ್ರು ಹಿರಿಯರ ಕಂಟೆಪ್ಪಗೌಡರು ಇದ್ದಿರಲ್ಲ, ಮಾಂತಗೌಡರು, ಕಂಟೆಪ್ಪಗೌಡರು ನೋಡಿ. ಈ ಊರಾಗ ಒಬ್ಬರು ಶಿಕ್ಷಕರು ಸಸ್ಪೆಂಡ್ ಆಗಿದ್ರು, ನಮ್ಮ ರಾಮನಗೌಡರು. ಈ ಇಡೀ ಊರು ಬಂದೇ ಒಂದಾಯಿತು. ಒಂದಾಗಿ DDP ಅವ್ರನ್ನ, ಜಿಲ್ಲಾ ಏನು ಶಿಕ್ಷಣ ಅಧಿಕಾರಿ ಅವರು DDP ಇರ್ತಾರೆ, ಉಪನಿರ್ದೇಶಕರು ಅಂತ ಕರೀತಾರೆ, ಅವ್ರನ್ನ ಕರೆಸಿದ್ರು ಇಲ್ಲಿಗೆ, ರಿವೋಕ್ ಮಾಡಿಸಿದ್ರು ಎಲ್ಲ ಊರನ್ನರು ಕೂಡಿ. ಅಂದರೆ ಶಿಕ್ಷಣಕ್ಕೆ ಎಷ್ಟು ಬೆಲೆ ಕೊಟ್ಟಿರ್ಬೇಕು ಇವರು, ಶಿಕ್ಷಕರಿಗಾಗಿ ಎಷ್ಟು ಮಹತ್ವ ಕೊಟ್ಟಿರ್ಬೇಕು ಇವರು. ಅಷ್ಟೊಂದು. ನಾನು ದೇವದುರ್ಗದಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಲ್ಲ, ಯಾವ ಶಾಲೆಯಲ್ಲಿ ಟೀಚರ್ಸ್ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಹೊಳ್ಳೆ ಆ ಶಾಲೆಗೆ ಟೀಚರ್ಸೇ ಬರಲ್ಲ. ದೇವದುರ್ಗ ಹೈಯೆಸ್ಟ್ ವೇಕೆನ್ಸಿ ಇರುವಂತಹ ಒಂದು ತಾಲೂಕದು. ಯಾಕೆ? ಗ್ರಾಮಸ್ಥರ ನಡುವೆ ಭಿನ್ನತೆ ನೋಡಿ. ಈ ಊರ ಗ್ರಾಮಸ್ಥರು ಶಿಕ್ಷಕರನ್ನು ನೋಡೋ ರೀತಿ, ಅಲ್ಲಿ ನೋಡೋ ರೀತಿ, ಶಿಕ್ಷಕರು ಹೊರಗಡೆ ಮಾತಾಡ್ಕೊ, ಕಿರಿಕಿರಿ ಊರಪ್ಪ ಭಾಳದ, ಅಲ್ಲಿ ಏನು ಹೋಗ್ತಿ, ಅದು ಭಾಳ ಚೆನ್ನಾಗಿರೋ ಊರು,
ಶಿಕ್ಷಕರ ಬಗ್ಗೆ ಬಹಳ ಗೌರವ ಇದೆ ಆ ಊರಲ್ಲಿ. ಈ ರೀತಿ ಮನೋಭಾವ ಈ ಈ ಭೂಮಿನೂ ಹಂಗೆ ಇದೆ. ಈ ಭೂಮಿ ಬಗ್ಗೆ ಕೇಳಲಾಗಿ ಈ ಭೂಮಿಯಲ್ಲಿ ಈ ಶಾಲೆ ಪ್ರಾರಂಭ ಆಗೋ 50-60 ವರ್ಷದ ಹಿಂದೆ ಋಷಿಮುನಿಗಳು ಇದ್ದಂಥ ಜಾಗ ಇದು, ಗುರುಗಳಿದ್ದಂಥ ಜಾಗ ಇದು. ಈ ಜಾಗ ಇದಷ್ಟು ಒಂದು ಆಶ್ರಮ, ಗುರುಗಳು ನೆಲೆಸಿದಂಥ ಭಾಗ. ಈ ಭಾಗದಲ್ಲಿ ನೀವು ಕಲ್ತಿರಂದ್ರೆ ವಿದ್ಯೆ ಎಲ್ಲಿ ಹೋಗಲ್ಲದು. ವಿದ್ಯೆ ಕೊಡೋ ಸಲುವಾಗಿ ಇರುವಂಥ ಭೂಮಿನೇ ಇದು. ಅದರ ಸಲುವಾಗಿ ನಿಮ್ಮ ಮಕ್ಕಳನ್ನು ಅಲ್ಲಿ ಹಚ್ಚಬೇಡಿ. ಈಗಲೂ ಕೂಡ ಶಾಲೆಯಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ, ಇದೇ ಶಾಲೆಗೆ ತಂದು ಹಚ್ಚಿ. ಆ ನಂತರ ನಿಮ್ಮ ಬಗ್ಗೆನೂ ಸ್ವಲ್ಪ ಹೇಳಬೇಕು. ಬರೀ ನಮ್ಮ ಶಿಕ್ಷಕರ ಬಗ್ಗೆ ಆಯ್ತು, ಇನ್ನೊಂದು ನಿಮಿಷ, ಒಂದು 15 ನಿಮಿಷ ಅಂತ ನೀವು ಸಣ್ಣವನಂತೇಳಿ ಪಾಲು ಹೆಚ್ಚಿಗೆ ಕೊಡ್ತಾರ. ಸಣ್ಣವನ್ನ ಕಡಿಗೆ ಮಾತಾಡಕ್ಕೆ ಹಚ್ಚಿ, ದೊಡ್ಡವರೆಲ್ಲ ಮಾತಾಡಿ ಸುಮ್ಮ ಸಾಕ್ಬಿಡು ಅನ್ಕೋತ ಕುಂತಾರೆ. ಹಂಗಂದ್ರೆ ಹೇಳಿ ತಾತನವರ ಕ್ಷಮೆ ಕೇಳಿ ಇನ್ನೊಂದು ಮಕ್ಕಳಿಗೊಂದು ಮಾತುಗಳನ್ನು. ನಿಮಗೆಲ್ಲ ಏನು ಅಕ್ಷರವನ್ನು ಕೊಡಲ್ಪಟ್ಟಿದೆ, ಈಗ ಅದನ್ನು ಹೇಳಲ್ಪಟ್ಟರೆ ಚೆನ್ನಾಗಿರೋದಿಲ್ಲ. ಮತ್ತು ಏನು ಹೇಳಬೇಕು? ಹೊರಗಡೆ ನಡತೆ, ರೀತಿ, ಮೌಲ್ಯ ಶಿಕ್ಷಣವನ್ನು ಕೊಡಲಾಗಿದೆ, ಹೌದಾ? ಅದಕ್ಕೆ ವಿಶೇಷವಾಗಿ ಪುರುಷರಿಗಾಗಿ ಏನಂತಾರೆ, ಬ್ಯಾಡ್ ಹ್ಯಾಬಿಟ್ಸ್ ಆರ್ ಲೈಕ್ ಕಂಫರ್ಟೇಬಲ್ ಬೆಡ್. ಇಟ್ ಈಸ್ ವೆರಿ ವೆರಿ ಈಸಿ ಟು ಗೋ ಇನ್ಸೈಡ್ ಬಟ್ ವೆರಿ ಹಾರ್ಡ್ ಟು ಕಮ್ ಔಟ್. ಏನಪ್ಪ, ಕೆಟ್ಟ ಚಟಗಳು ಏನು ಒಂದು ಸುಖಕರವಾದಂತಹ ಗಾದಿ ಇದ್ದ ಹಾಗೆ ಅದರೊಳಗೆ ಸುಲಭವಾಗಿ ಹೋಗ್ಬೋದು, ಕೆಟ್ಟ ಚಟಗಳನ್ನು ಸುಲಭವಾಗಿ ಅಂಟಿಸಿಕೊಳ್ಳಬಹುದು. ಆದರೆ ಆ ಕೆಟ್ಟ ಚಟಗಳಿಂದ ಹೊರಬರುವುದು ಬಹಳಷ್ಟು ಕಠಿಣ ಇದೆ. ದಯವಿಟ್ಟು ಕೆಟ್ಟ ಚಟಗಳಿಗೆ ಬಲಿಯಾಗಬೇಡಿ. ನೀವೆಲ್ಲ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ. ಮಾತೆಯರು ಕೂಡ ತಾವು ಅಗ್ದಿ ಭಾಳ ನೀಟಿದ್ದೀರಿ ಅಂತ ಭಾವಿಸ್ಕೊಳ್ತೀನಿ. ನಾನು ಭಾಳ ಅಂದ್ರೆ ಭಾಳ ನೀಟಿದ್ದೀರಿ ಅಂತ ಭಾವಿಸ್ಕೊಳ್ತೀನಿ. ಇನ್ನೊಂದು 15 ನೆನಪು ಬಂತು ನನಗೆ. ಅಪ್ಪ ಒಬ್ಬ ಸ್ವತಂತ್ರ ಹೋರಾಟಗಾರ, ಮಗ ಪಾಶ್ಚಾತ್ಯ ಸಂಸ್ಕೃತಿಯ ಮೋಜುಗಾರ, ತಾಯಿ ದೇವರ ಪೂಜೆಯ ಬಾಮತಿ, ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತಿ, ಗುರು ವಿದ್ಯೆ ವಿನಯ ಇದರ ಆಚಾರ್ಯ, ಶಿಷ್ಯ ಅವಿದ್ಯೆ ಅವಿನಯದ ಚಪಲಾಚಾರ್ಯ. ತಂದೆಯಂತೆ ಮಗನಿಲ್ಲ, ತಾಯಿಯಂತೆ ಮಗಳಿಲ್ಲ, ಗುರುವಿನಂತೆ ಶಿಷ್ಯ ಇಲ್ಲ. ಅತನೀಶ ನೀ ಕಂಡಂತೆ ಈ ಜಗ ಎಲ್ಲ. ಇದನ್ನು ಅಷ್ಟು ವರ್ಷದ ಬೇಡ, ಅದರೊಳಗೆ ಒಂದೇ ಪಾಯಿಂಟ್. ಯಾವುದು? ಗುರು ವಿದ್ಯೆ ವಿನಯದ ಆಚಾರ್ಯ, ಶಿಷ್ಯ ಅವಿದ್ಯೆ ಅವಿನಯದ ಚಪಲಾಚಾರ್ಯ. ಹಾಗೆ ಇದ್ರ ತಾವುಗಳು? ನಾನು ಆ ಟೈಮ್ದಾಗ ನಿಮ್ಮಂಗೆ ಶಿಷ್ಯನ ನಾನು ಕೂಡ ಹಾಗೆ ಇದ್ದೆ. ನಾವು ನೀವೆಲ್ಲ ಹಂಗಿದ್ದೀವ? ಹಂಗೆ ಇದ್ದೀವಿ ನೋಡಿ. ಅವಾಗ ನೋಡಿ, ಈಗ ಎಷ್ಟು ನೀಟಾಗಿ ಬಂದಿದ್ದೀರಿ ನೋಡಿ. ರಾಮನಗೌಡ ಸರ್ ಎಷ್ಟು ನೀಟಾಗಿ ಡ್ರೆಸ್ ಹಾಕೊಂಡು ಬರ್ರಿ ವಿತೌಟ್ ಟೀಚರ್ ಹೇಳಲಾರ್ದೆ ನೀವು ಹೆಂಗೆ ನೀಟಾಗಿ ಒಂದೇ ಡ್ರೆಸ್ ಹಾಕೊಂಡು ಬಂದಿದ್ರು ನೋಡಿ. ಹುಡುಗರೆಲ್ಲ ನೀಟಾಗಿ ಬಿಳಿ ಡ್ರೆಸ್ ಹಾಕೊಂಡು ಬಂದಿದ್ದೀರಿ, ಹೆಣ್ಮಕ್ಳೆಲ್ಲ ನೀಟಾಗಿ ಗ್ರೀನ್ ಡ್ರೆಸ್ ಹಾಕೊಂಡು ಬಂದಿದ್ದೀರಿ. ಎಷ್ಟು ಸ್ವಚ್ಛತೆಯಿಂದ ಇದ್ದೀರಿ. ಅವಾಗ ಸರ್ ಹೇಳ್ತಿದ್ರು, ಹೊಡಿತೀವಿ ನಿಮ್ಮನ್ನೇ, ಡ್ರೆಸ್ ಹಾಕೊಡ್ರಿ, ಚಪ್ಪಲಿಯಿಂದ ಬರ್ತಿದ್ರಿ. ಇತ್ತು ಬಡತನ, ಅದೊಂದು ಮಾತು ಬೇರೆ. ಅದು ಹಾಗೆಲ್ಲ ಇದ್ದು ಆ ಹಂತವನ್ನು ಮೀರಿಕೊಂಡು ಮುಂದೆ ಬರೋಣ, ಒಳ್ಳೆಯ ನಾಗರಿಕರಾಗೋಣ. ನೀವೆಲ್ಲ ನಮ್ಮನ್ನು ಕರೆಸಿ ಇವತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸನ್ಮಾನಿಸಿ ನಮ್ಮೆಲ್ಲ ಶಿಕ್ಷಕರನ್ನು ಪುನಃ ಮಿಲನ ಮಾಡಿ ನೀವು ಕೂಡ ನಮ್ಮೊಂದಿಗೆ ಬೆರೆತು ನಮಗೆ ಸಾಕಷ್ಟು ಗೌರವವನ್ನು ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೆ ಅಭಿನಂದನೆಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶಿಕ್ಷಕ ಒಬ್ಬ ಗೆಳೆಯನು, ಒಬ್ಬ ತತ್ವಜ್ಞಾನಿ, ಗುರುವ ರೂಪದಲ್ಲಿ ಬರ್ತಿದ್ದಾನಂತ ಹೇಳಿದ ಕೃಷ್ಣ ಮುಳ್ಳೂರು ಸರ್ ಅವರಿಗೆ ಧನ್ಯವಾದಗಳು. ಈಗ ನೆಚ್ಚಿನ ಗುರುಗಳಾಗಿರುವಂಥ ಶ್ರೀ ಪ್ರಕಾಶ್ ಭೋಸ್ಲೆ ಸರ್ ಅವರಿಂದ 1-2 ಮಾತು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸಾಹೇಬ್ರ
108 ಶ್ರೀ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳೇ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಮೂರ್ತಿ ಶಶಿಧರ ಸ್ವಾಮಿಗಳೇ, ಕಂಠಪಗೌಡ ಮಾಲಿಪಾಟ್ರೆ, ಮಠಿ ರಾಮಗೌಡ ಸರ್ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ಹಾಗೂ ವಿದ್ಯಾರ್ಥಿಗಳೇ, MD ಸರ್ ಹೇಳಿದ ಹಾಗೆ ಅವರಿಗೆ ಯಾವ ರೀತಿ ತವರು ಮನೆಯಾಗಿತ್ತೋ ಅದೇ ರೀತಿ ನನಗೂ ಸಹ ಇದು ತವರು ಮನೆ ಇದ್ದ ಹಾಗೆ. 94ರಲ್ಲಿ ನೇಮಕವಾದಾಗ ಶ್ರೀ ರಾಮನಗೌಡ ಸರ್ ಅವರು ನಮಗೆ ಜಾಯಿನ್ ಮಾಡಿಸ್ಕೊಂಡ್ರು. ನಮ್ಮಲ್ಲಿ ಅಡಗಿರ್ತಕ್ಕಂಥ ಎಲ್ಲ ವಿದ್ಯೆಯನ್ನು ವಿದ್ಯಾರ್ಥಿಗಳಿಗೆ ದಾರಿ ಹಿಡಿದ್ವಿ ಹಾಗೂ ಇನ್ನಿತರೆ ಅದರ ಅಡಿಗೆ ಕೆಲಸಗಳನ್ನು ಇಲ್ಲಿಂದ ನಾವು ಕಲ್ತ್ವಿ ಹಾಗೂ ನಮ್ಮ ಮುಂದಿನ ಜೀವನವನ್ನು ಯಾವ ರೀತಿ ನಿರ್ವಹಿಸಬೇಕನ್ನೋದನ್ನು ಕಲ್ತ್ವಿ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ತಮ್ಮ ಗುರುವಾಣಿ ನೋಡಿದಂಥ ಗುರುಗಳಿಗೆ ಧನ್ಯವಾದಗಳು. ಈಗ ಇಷ್ಟೆಲ್ಲ ಕಾರ್ಯಕ್ರಮದ ಸಂಘಟನೆ ಎಲ್ಲ ಸ್ನೇಹಿತರ ಒಂದು ತನು ಮನಧನ ಸಹಾಯವಿದ್ದರೂ ಸಹ ಅದನ್ನೆಲ್ಲವನ್ನು ತನ್ನ ಕೊರಳಿಗೆ ಹಾಕಿಕೊಂಡು ಏಕಚಕ್ರಾಧಿಪತಿಯಂತೆ ಎಲ್ಲ ಸ್ನೇಹಿತರ ಒಳಗವನ್ನು ಸೇರಿಸಿ ಒಂದು ಸಂಘಟನೆ ಮಾಡಿ ಅತಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕಟ್ಟುವುದಕ್ಕೆ ಕಾರಣೀಕರ್ತರಾಗಿರುವಂಥ ಶ್ರೀ ದೌಲ್ಸಾಬ್ ಎಂ ಸೈಯದ್ ಅವರನ್ನು ಆತ್ಮೀಯ ಸ್ನೇಹಿತ ಬಳಗದವರೆಲ್ಲ ಸೇರಿ ಸನ್ಮಾನಗೈಬೇಕಂತ ಈಗಾಗಲೇ ನಮಗೆ ಕೇಳಿಕೊಂಡಿದ್ದಾರೆ. ಶ್ರೀಯುತ ದೌಲ್ಸಾಬ್ ಎಂ ಸೈಯದ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವಿಸ್ಮರಣೀಯವಾದ ಕಾರ್ಯಕ್ರಮವನ್ನು ಕಟ್ಟಿ 1900 ಒಳ್ಳೆಯ ಸಂಘಟಕನಾಗಿ ಇವತ್ತು 25 ವರ್ಷಗಳ ನಂತರ ಒಂದು ಗುರು ಶಿಷ್ಯರ ಮಹಾಸಂಗಮ ಕಾರ್ಯಕ್ರಮ ಮಾಡಿ ಅಚ್ಚಳಿಯದೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನೆಲೆಯೂರುವಂತೆ ಮಾಡಿದಂಥ ಆತ್ಮೀಯ ಸ್ನೇಹಿತನು ಮತ್ತು ಸ್ನೇಹ ಬಳಗದವರಾಗಿರುವಂಥ ಶ್ರೀ ದೌಲ್ಸಾಬ್ ಎಂ ಸೈಯದ್ ಅವರನ್ನು ಗುರು ವೃಂದದವರು ಮತ್ತು ಸ್ನೇಹಿತರು ಸನ್ಮಾನಗೈತಿದ್ದಾರೆ. ಇವರ ಕಾರ್ಯ ಅತ್ಯಂತ ಶ್ಲಾಘನೀಯ ಅಂದರೂ ತಪ್ಪೇನಿಲ್ಲ. ಇದು 1 ದಿನ 2 ದಿನದ ಕಾರ್ಯ ಅಲ್ಲ, ಸತತ 3 ತಿಂಗಳ ಕಾಲ ಒಂದು ಅವರಿವರೆನ್ನದ ಎಲ್ಲ ಸ್ನೇಹಿತರ ಬಳಗದವರು ಸೇರಿ ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನೆಪ ಮಾತ್ರಕ್ಕೆ ದೌಲ್ಸಾಬ್ ಎಂ ಸೈಯದ್ ಅವರು ಗೌರವದ ಸನ್ಮಾನ. ಶಿಕ್ಷಣಕ್ಕಾಗಿ ಸದಾ ಶ್ರಮಿಸುವಂತ ಮಹನೀಯ ಅತಿಥಿ ಮಹೋದಯ ಪ್ರೋತ್ಸಾಹಿಸುವ ಬೆಂಬಲಿಸುವಂತ ಮನಸ್ಸುಗಳು ಇಂತಹ ಮನಸ್ಸುಗಳಿಗೆ ಸನ್ಮಾನಗೈತಿರುವಂತ ಸರ್ವ ಗುರುವೃಂದಕ್ಕೂ ಸ್ನೇಹ ಬಳಗಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಕಾಲಾತೀತ ವಿಚಾರಧಾರೆ ಗುರುವೆಂದರೆ ಸಕಲ ಜೀವರಾಶಿಗಳಿಗೆ ಲೇಸ ಬಯಸುವ ಕರುಣೆಯ ಮೂರ್ತಿ. ಗುರುವೆಂದರೆ ಸಮಾಜ ನಿರ್ಮಿಸುವ ಎದೆಗಾರಿಕೆ. ಗುರುವೆಂದರೆ ನಡಿನುಡಿಗಳನ್ನು ಬೆಸೆಯುವ ಜೀವ ಸೆಲೆ. ಇಂತಹ ಸವಾಲುಗಳಿಗೆ ಅರ್ಥಪೂರ್ಣವಾದಂತಹ ಜೀವ ತುಂಬುವ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶಬ್ರ 108 ಶ್ರೀ ಸೋಮನಾಥ್ ಶಿವಾಚಾರ್ಯ ಶ್ರೀಗಳಿಂದ ಆಶೀರ್ವಾಚ ಕಾರ್ಯಕ್ರಮ ದಯವಿಟ್ಟು ಸ್ವಾಮಿಗಳು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ಯಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್
ईश्वर अल्लाह तेरे नाम सबको सन्मति ದೇ ಭಗವಾನ್. ಆರಂಭದಲ್ಲಿ ಪ್ರಾತಸ್ಮರಣೀಯ ಗುರು ಪರಂಪರೆಯ ಗುರುಗಳನ್ನು ಸಜ್ಜಲಗುಡ್ಡದ ಶರಣಮ್ಮ ತಾಯಿಯನ್ನು, ಕೈರವಾಡಿಯ ಶಾಂಭವಿಯನ್ನು ಸ್ಮರಣೆ ಮಾಡಿಕೊಂಡು 1999 ಇಸ್ವಿಯ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಗುರುಗಳಿಗೆ ಗುರುವಂದನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ, ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಗ್ರಾಮದ ಹಿರೇಮಠದ ಪೂಜ್ಯರಾದ ಶ್ರೀ ಶಶಿಧರ್ ಸ್ವಾಮಿಗಳವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಆಧ್ಯಾತ್ಮಿಕ ಚಿಂತಕರಾದ ಡಾಕ್ಟರ್ ಶ್ರೀ ರವೀಂದ್ರ ಮಹಾರಾಜರವರೇ, ಈ ವೇದಿಕೆಯ ಮೇಲೆ ಬಹಳಷ್ಟು ಪವಿತ್ರವಾಗಿರ್ತಕ್ಕಂತಹ ಗೌರವ ಸ್ಥಾನವನ್ನು ಹೊಂದಿಕೊಂಡಿರ್ತಕ್ಕಂತಹ ಎಲ್ಲ ಗುರು ವೃಂದವೇ ಸೇರಿರ್ತಕ್ಕಂತಹ ಯಾವತ್ತು ನಮ್ಮ ಎಲ್ಲ ಆತ್ಮೀಯ ಸದ್ಭಕ್ತ ಬಳಗವೇ, ಬಹಳಷ್ಟು ಮಾತುಗಳನ್ನು ಈ ವೇದಿಕೆಯ ಮೇಲೆ ಎಲ್ಲರೂ ಕೂಡ ಕೇಳಿದ್ದೀರಿ. ಸಮಯದ ಅಭಾವ ನಿಮ್ಮೆಲ್ಲರ ಸ್ವಭಾವ, ಸಮಯದ ಅಭಾವ ನಿಮ್ಮೆಲ್ಲರ ಸ್ವಭಾವ, ಅರಿತು ಮಾತನಾಡದಿದ್ದರೆ ಆಗಲಾರದು ನಮ್ಮ ಪ್ರಭಾವ. ಬಹಳ ಸಲ ಹೇಳ್ತಿರ್ತಾರೆ, ಮನೆಗೆ ಹಿರಿಮಗನಾಗಬಾರ್ದು, ಕೊನೆ ಪಂಕ್ತಿ ಕುಟ್ಟಕ್ಕೆ ಹೋಗಬಾರ್ದು, ಕೊನೆಗೆ ಭಾಷಣಗಾರ ಆಗಬಾರ್ದು. ಮತ್ತು ವೇದಿಕೆಯಾಗಿ ಹೇಳ್ತಿರ್ತಾರೆ, ಹೆಣ್ಮಕ್ಳನ್ನ ಸೀರೆ ಅಂಗಡಿಯಾಗಿ ಬಿಡಬಾರ್ದಂತ, ಎಮ್ಮಿಗಳನ್ನ ನೀರಾಗಿ ಬಿಡಬಾರ್ದಂತ. ಮುಂದಿನ ನಾವು ಹೇಳೋದು, ಒಂದ್ಸಲ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ನಾವು, ಇದೇ ಸಮಾರಂಭ ಹಿಂಗೆ ಟೈಮ್ ಮಾತಾಡ್ಕೋತ ಬೆಳಿಗ್ಗೆ 6ಕ್ಕೆ ಚಾಲು ಆಗಿ ಸಾಯಂಕಾಲ 6 ಆದ್ರೆ ಮುಗಿಯಲಾಯ್ತು. ಊರಾಗಿನ ಗೌಡ್ರು ಮನೆಯಾಗಿನ ಒಂದು ಬಡಿಗೆ ತೊಗೊಂಡು ಅಡ್ಡಾಡಿದ್ರು, ಯಾರೂ ಮಾತನಾಡೋದು ಬಿಡಲಿಲ್ಲ. ನಾವು ಭಾಷಣ ಮಾಡಾಗ ಊರಾಗಿನ ಗೌಡ್ರು ಒಂದು ಬಂದೂಕ್ ತೊಗೊಂಡು ಆ ಕಡೆ ಈ ಕಡೆ ಅಡ್ಡಾಡ್ಲಕತ್ತಿ. ನಾವು ಎದೆ ಗಾಬರಿ ಹಾಕಿ ಕೇಳಿದ್ವಿ, ಯಾಕೆ ರೀ ಗೌಡ್ರ, ಯಾಕೆ ಬಂದೂಕ್ ತೊಗೊಂಡು ಅಡ್ಡಾಡ್ಲಕತ್ತೀರಿ, ನಮಗೆಲ್ಲ ಭಯ ಬರ್ಲಕತ್ತೈತಿ. ಅಜ್ಜರ ನಿಮಗಲ್ರಿ, ನಿಮ್ನ ಯಾರು ಕರ್ಕೊಂಬಂದಾರ ಹುಡ್ಕ್ಯಾಡ್ಲಕತ್ತೀವಿ ಅಂತ. ನಮ್ಮ ಕರ್ಕೊಂಬಂದು ವಿರೂಪಾಕ್ಷಿ. ಆದ್ರೂ 2 ಮಾತುಗಳನ್ನು ಹೇಳಬೇಕಾದ್ರೆ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಮಾತುಗಳನ್ನು ಹೇಳುತ್ತಾರೆ. ಏನಂದರೆ, 100 ದೇವಾಲಯಗಳ ಕಟ್ಟುವುದು ಎಷ್ಟು ಪುಣ್ಯನೋ, 100 ದೇವಾಲಯಗಳ ಕಟ್ಟುವುದು ಎಷ್ಟು ಪುಣ್ಯನೋ, ಒಂದು ಶಾಲೆಯನ್ನು ತೆಗೆದ್ರೆ 100 ದೇವಾಲಯ ಕಟ್ಟಿರ್ತಕ್ಕಂತಹ ಪುಣ್ಯ ಸಿಗ್ತದನ್ನೋ ಮಾತುಗಳು. ಇವತ್ತು ಏನಾದರೂ ಸಾಕ್ಷಾತ್ ಭಗವಂತ ಒಂದು ಜಾಗದಲ್ಲಿ ನೆಲೆಸಿದಾನಂತಂದರೆ, ಭಾಳ ಸಲ ನಾವು ಅಂದ್ಕೊಂಡಿರ್ತೀವಿ ದೇವಸ್ಥಾನದಲ್ಲಿ, ಮಸೀದಿಯಲ್ಲಿ, ಚರ್ಚಿನಲ್ಲಿ ನೆಲೆಸಿರಬಹುದಂತ ಅಂದ್ಕೊಂಡಿರ್ತೀವಿ. ಆದರೆ ಮಂದಿರಕ್ಕೆ ಹೋಗೋರು ತಮಗೆ ಶ್ರದ್ಧೆ ಇದ್ದವ್ರು ಹೋಗ್ತಾರೆ, ಮಸೀದಿಗೆ ಹೋಗೋರು ತಮಗೆ ಶ್ರದ್ಧೆ ಇದ್ದವ್ರು ಹೋಗ್ತಾರೆ, ಚರ್ಚಿಗೆ ಹೋಗೋರು ತಮಗೆ ಶ್ರದ್ಧೆ ಇದ್ದವ್ರು ಹೋಗ್ತಾರೆ. ಆದರೆ ಅಲ್ಲಿ ಪರಿಪೂರ್ಣ ಭಗವಂತ ನೆಲೆಸನಿಲ್ಲೋ ಗೊತ್ತಿಲ್ಲ. ಆದರೆ ಜೀವಂತವಾಗಿ ಭಗವಂತ ನೆಲೆಸ್ತಕ್ಕಂಥ ಒಂದು ಸ್ಥಾನ ಅಂದರೆ ಅದು ಉತ್ತಮವಾಗಿರ್ತಕ್ಕಂತಹ ಶಾಲೆ, ಉತ್ತಮವಾಗಿರ್ತಕ್ಕಂತಹ ಶಾಲೆ ಅನ್ನೋ ಮಾತುಗಳು. ಈ ಕಾರ್ಯಕ್ರಮವನ್ನು ನೋಡಿದಾಗ ಒಬ್ಬ ಜಾತ್ರೆಗೆ ಹೋಗಿದ್ದಾನೆ. ಜಾತ್ರೆಗೆ ಹೋದಾಗ ಹೊಟ್ಟೆ ಸಿತ್ತು, ಹೊಟ್ಟೆ ಎಲ್ಲ ಮುಂದ್ಗಡೆ ಹೋಗಾಗ ಒಂದು ಬೋರ್ಡ್ ಹಾಕಿದ್ರು. ಅವ್ರು ಏನು ಬೋರ್ಡ್ ಹಾಕಿದ್ರು ಅಂದರೆ, ಎಷ್ಟೇ ಊಟ ಮಾಡ್ರಿ, ನಾಷ್ಟ ಮಾಡಿರಿ, ನಿಮ್ಮ ಕಡೆ ಬಿಲ್ ತಗೊಳ್ಳಂಗಿಲ್ಲ. ಆ ಬಿಲ್ಲನ್ನು ಯಾರ ಕಡೆ ತೊಗೋತೀವಿ, ನಿಮ್ಮ ಬರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳ ಕಡೆ ತೊಗೋತೀವಿ ಅಂತ ಹೇಳಿದ್ರು. ಬಹಳ ವಿಚಾರ ಮಾಡಿ ಒಬ್ಬ ಮನುಷ್ಯ ಒಳಗೆ ಹೋಗಿ ಊಟನ ಮಾಡೋದು, ನಾಷ್ಟನ ಮಾಡೋದು ಎಲ್ಲ ಮಾಡಿ ಕೈ ತಕ್ಕೊಂಡು ಹೊರಗೆ ಬರಾಗ ಅಂಗಡಿ ಮಾಲಕ್ ಬಿಲ್ ಕೊಟ್ಟಂತ ಅವ್ನ ಕೈಯಾಗ. ಬಿಲ್ ಕೂಡ ಮಾಲಕನ ಕರೆದು ಹೊರಗಡೆ ನಿಲ್ಲಿಸಿ ಹೇಳ್ತಾನೆ, ಬೋರ್ಡ್ ಏನು ಹಾಕಿರಿ ನೀವು, ನನ್ನ ಕೈಯಾಗ ಬಿಲ್ ಯಾಕೆ ಕೊಡಕತ್ತೀರಿ, ಬೋರ್ಡ್ ಏನು ಹಾಕಿರಿ, ಏನು ಹಾಕಿರಿ ಬೋರ್ಡು,
ನೀವು ನಾಷ್ಟಾರೇ ಮಾಡಿರಿ, ಊಟಾರೇ ಮಾಡಿರಿ, ಏನೇ ಮಾಡಿರಿ, ಬಿಲ್ ನಿಮ್ಮ ಕಡೆ ತೊಗೊಳಲಕ್ಕಂತ ಹೇಳಿರಿ. ಆದ್ರೆ ನನಗ್ಯಾಕೆ ಬಿಲ್ ಕೊಡಾಕತ್ತೀರಿ? ಆ ಹೋಟೆಲ್ ಮಾಲಕ್ ಹೇಳಿದಂತ, ಇದು ಬಿಲ್ಲು ನೀವು ಮಾಡಿದಲ್ರಿ, ನಿಮ್ಮಪ್ಪ ನಿಮ್ಮ ತಾತ ಮಾಡಿದ ಬಿಲ್ ನಾ ಕೊಟ್ಟಿವಿ ಅಂತ ಹೇಳಿದಂಗೆ. ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಸೇರಬೇಕಾದ್ರೆ ಇದೊಂಥರ ಪೂರ್ವ ಜನ್ಮದ ಸುಕೃತದ ಪುಣ್ಯದಿಂದ ಇಂತಹ ಪವಿತ್ರ ಗುರುಗಳನ್ನು ಪಡೆದಿರ್ತಕ್ಕಂತಹ ವಿದ್ಯಾರ್ಥಿನಿಯರೇ ನಿಮ್ಮ ಜೀವನ ಧನ್ಯ ಅಂತಕ್ಕಂತಹ ಮಾತುಗಳನ್ನು ಈ ಸಮಯದಲ್ಲಿ ಹೇಳಿ, ಅವತ್ತು ಎಲ್ಲ ಶಾಲೆಗಳನ್ನು ನೋಡಿ ಮಕ್ಕಳನ್ನು ಕಲಿಸ್ತಿದ್ದಿಲ್ಲ. ಅವಾಗ ಶಾಲೆ ಬಿದ್ದಿದ್ರೂ ಗುರುಗಳನ್ನು ನೋಡಿ ಶಾಲೆಗೆ ಕಳಿಸ್ತಿದ್ರು. ಈಗಿನ ಕಾಲದಾಗ ಗುರುಗಳು ಹೆಂಗದಾರ ಗೊತ್ತಿಲ್ಲ, ಚಲೋ ಶಾಲೆ ನೋಡಿ ಕಳಿಸಂಗಾಗಿರ್ತಕ್ಕಂಥದ್ದು ಒಂಥರ ಇದೊಂದು ದುರ್ದೈವದ ಸಂದರ್ಭ ಅನ್ನೋ ಮಾತುಗಳು. ಒಂದು ಕಾಲದಾಗ ಉಟ್ಕೊಳ್ಳೋಕೆ ಬಟ್ಟೆ ಇರ್ತಿದ್ದಿಲ್ಲ. ನೀವೆಲ್ಲ ಓದಬೇಕಾದ್ರೆ ಪುಸ್ತಕಗಳನ್ನು ನಿಮ್ಮ ಅಣ್ಣ ಓದಿರೋದು, ನಿಮ್ಮ ತಮ್ಮ ಓದಿರೋದು ಪುಸ್ತಕ ತಗೊಂಡು ಓದೋರು ಶಾಲೆಯನ್ನು ಮಾಡಿ ಬಹಳ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ಪಡ್ಕೊಂಡಿದ್ದಾರೆ. ಆದರೆ ಇವತ್ತು ಎಲ್ಲವೂ ಕೂಡ ಇದ್ರೂ ಕೂಡ ನಮ್ಮ ಮಕ್ಕಳಲ್ಲಿ ಒಂದಿಷ್ಟು ಏನೋ ಕೊರತೆಯನ್ನು ಕಾಣ್ತಾ ಇರ್ತೀವಿ. ಇವತ್ತು ಎಷ್ಟು ಬದಲಾವಣೆ ಕಾಲಘಟ್ಟ ಆಗೈತಂದ್ರೆ, ಮಂಗಳ ಗ್ರಹದಾಗ ನಾವು ಬದುಕಬೇಕು, ಜಾಗ ತಗೋಬೇಕಂತ ಹುಡುಕಾಡ್ಲಕತ್ತೀವಿ. ಚಂದ್ರನ ಅಂಗಳದಲ್ಲಿ ಸೈಟ್ ಮಾಡ್ಕೋಬೇಕಂತ ಅಂದ್ಕೊಂಡಿವಿ. ಆದರೆ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬದುಕೋದನ್ನ ಕೂಡ ಕಲೀಲಕ್ಕೆ ಆಗತ್ತಾ ಇಲ್ಲ ಅನ್ನೋ ಮಾತುಗಳು. ಒಂದ್ಸಲ ಗೌತಮ ಬುದ್ಧನ ಶಿಷ್ಯ ಗುರು ಅನ್ನೋನು ಎಷ್ಟು ಶ್ರೇಷ್ಠವಾಗಿರ್ತಾನಂದರೆ, ಒಬ್ಬ ಮಹಾರಾಣಿಯ ಸ್ವಯಂವರ ನಡೆದಿತ್ತಂದು. ಎಲ್ಲ ಮಹಾರಾಜರು ನಿಂತುಕೊಂಡಾಗ ಗೌತಮ ಬುದ್ಧನ ಶಿಷ್ಯನಾಗಿರ್ತಕ್ಕಂಥ ಆನಂದ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಮಹಾರಾಣಿ ಆದವಳು ಎಲ್ಲ ರಾಜರನ್ನು ಬಿಟ್ಟು ಗೌತಮ ಬುದ್ಧನ ಶಿಷ್ಯನಿಗೆ ಹಾರವನ್ನು ಹಾಕ್ತಾಳೆ. ಹಾಕಿದ ಮೇಲೆ ಮಹಾರಾಣಿ ಹೇಳ್ತಾಳೆ, ನಾನು ನಿಮ್ಮ ಮದುವೆಯನ್ನು ಆಗಿ ಈ ರಾಜ್ಯದ ರಾಜನಾಗಿ ಮಾಡ್ತೀನಂದು. ಅವ ನಯವಾಗಿ ತಿರಸ್ಕಾರ ಮಾಡ್ತಾನ, ಇದು ನನ್ನ ವೃತ್ತಿ ಅಲ್ವ, ನಾನು ಭಿಕ್ಷೆ ಮಾಡಬೇಕು, ನಾನು ಹೋಗ್ತೀನಂತ ಹೋಗಿಬಿಡ್ತಾನಂತ. ಕೆಲವೇ ವರ್ಷಗಳ ಆದಮೇಲೆ ಆ ರಾಜ್ಯದ ಮೇಲೆ ಇನ್ನೊಬ್ಬ ರಾಜ ಬಂದು ಒಂದಿಷ್ಟು ಹೋರಾಟವನ್ನು ಮಾಡಿ ಮಹಾರಾಣಿಯನ್ನು ರಾಜ್ಯದಿಂದ ಹೊರಗೆ ಹಾಕ್ತಾರೆ. ಹೊರಗೆ ಹಾಕಿದ ಮೇಲೆ ಅವಳಿಗೆ ಅನೇಕ ರೋಗಗಳು ಬಂದಿರ್ತವೆ. ಯಾರೂ ಕೂಡ ಊಟ ಕೊಡ್ತಾ ಇರೋಂಗಿಲ್ಲ, ನೀರು ಕೊಡ್ತಾ ಇರೋಂಗಿಲ್ಲ. ಸುಮಾರು 4-5 ದಿನ ಕೂಡ ನೀರು ಕುಡದೇ ಇರ್ತಕ್ಕಂಥ ಒಬ್ಬ ಊರಿನ ಹೊರಗಡೆ ಬಿದ್ದಿರ್ತಕ್ಕಂಥ ಹೆಣ್ಮಗಳನ್ನು ಗೌತಮ ಬುದ್ಧ ಶಿಷ್ಯ ಅದೇ ದಾರಿಯಲ್ಲಿ ಬರ್ತಾ ಇರ್ತಾನೆ. ಇವಳನ್ನು ನೋಡಿ ಗುರುತಿಸಿ ನೀರನ್ನು ಹಾಕ್ತಾನೆ. ನೀರು ಕುಡಿದ ಮೇಲೆ ಹೆಣ್ಮಗಳು ನೋಡ್ತಾಳೆ, ನೋಡಿ ಒಂದು ಮಾತು ನಗುತ್ತಾಳೆ, ಎಂಥ ದುರ್ದೈವನಿಂದಂತಾಳು. ಯಾಕಂದ್ರೆ ಮಹಾರಾಣಿ ಆದಾಗ ನಿನಗೊಂದು ವರಮಾಲೆಯನ್ನು ಹಾಕಿ ನಿನ್ನ ರಾಜ ಮಾಡ್ತಾನಂತಂದ್ರೆ ಅವಾಗ ಬರಲ್ದೇ ಇದ್ದವ ಇಲ್ಲಿ ಬಿದ್ದಾಗ ಬಂದಿಯಲ್ಲ ಅಂತ ಮಾತು ಹೇಳಿದಾಗ ಗೌತಮ ಬುದ್ಧನ ಶಿಷ್ಯ ಆನಂದ ಹೇಳ್ತಾನೆ, ಒಬ್ಬ ಗುರು ಆದವನ ಕರ್ತವ್ಯ ಏನಂದ್ರೆ ಎಲ್ಲ ಬಿದ್ದಾಗ ಬರುವುದಲ್ಲ, ಎಲ್ಲ ಇದ್ದಾಗ ಬರುವುದಲ್ಲ, ಮನುಷ್ಯನ ಬಿದ್ದವನನ್ನು ಮೇಲೆತ್ತುವುದೇ ನಿಜವಾಗಿರ್ತಕ್ಕಂತಹ ಗುರುವಿನ ಕೆಲಸ ಅನ್ನೋ ಮಾತುಗಳನ್ನು ಹೇಳಿದ್ರಲ್ಲ, ಆ ದಾರಿಯಲ್ಲಿ ಎಲ್ಲ ಗುರುಗಳನ್ನು ನಾವು ಕಾಣಬೇಕಾಗ್ತಾ ಇದೆ. ಇವತ್ತು ಸಮಾಜ ಕೆಲವೊಂದು ಘಟನೆಗಳನ್ನು ನಾವಿಲ್ಲಿ ನೆನೆಸ್ಬೇಕಾಗ್ತಾ ಇದೆ. ನಮ್ಮಲ್ಲಿ ಒಬ್ಬ ಸಿಂಧನೂರಿನಲ್ಲಿ ಒಬ್ಬ ಒಳ್ಳೆಯ ಸರ್ ಇದ್ದರು. ಸುಮಾರು ಒಂದು 40 ವರ್ಷ ಬಹಳ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ರು ಅವರು. ಒಬ್ಬ ಹುಡುಗಿಗೆ ಏನೋ ಶಾಲೆಗೆ ಲೇಟ್ ಮಾಡಿ ಬಂದಿದ್ದಕ್ಕೆ ಬೈದಿದ್ದಕ್ಕೋಸ್ಕರವಾಗಿ ಆ ಹುಡುಗಿ ಇವ್ರ ಹೆಸರು ಏನೋ ಬರೆದಿಟ್ಟು ಅವಳೇನೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಆ ಶಿಕ್ಷಕರನ್ನ ಕಾನೂನು ರೀತಿ ಏನೇನೋ ಸಮಸ್ಯೆಗಳು ಮಾಡಿದರು, ನಮ್ಮ ಜನರು ಕೂಡ ಏನೇನೋ ಸಮಸ್ಯೆಗಳನ್ನು ಮಾಡಿದರು. ಆದರೆ ಅವರು 40 ವರ್ಷದ ವೃತ್ತಿ ಜೀವನ ಬದುಕು ಏನು ಮಾಡಿದರು ಅನ್ನೋದು ಕೂಡ ನಮ್ಮವರು ಜನ ಗಮನಿಸಲಿಲ್ಲ ಅನ್ನೋ ಮಾತುಗಳು. ಸಮಾಜದಲ್ಲಿ ಒಂದು ಸತ್ಯವಾಗಿರ್ತಕ್ಕಂತಹದ್ದೇನೆಂದರೆ, ದೇವರ ರೂಪದಲ್ಲಿ ಏನಾದರೂ ನಮ್ಮ ಮಧ್ಯದಲ್ಲಿರೋರಿದ್ದರೆ ನಮ್ಮೆಲ್ಲ ಶಿಕ್ಷಕರನ್ನೋ ಮಾತುಗಳನ್ನು ಈ ಸಮಯದಲ್ಲಿ ಹೇಳಿ, ನಿಮ್ಮೆಲ್ಲ ಬ್ಯಾಚಿನವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ. ಇದು ಬಹುಮಾನಗಳನ್ನು SSLCಯಲ್ಲಿ ಬಂದಿರತಕ್ಕಂತಹ ಉತ್ತಮ ಅಂಕಗಳಿಗೆ ಬಹುಮಾನವನ್ನು ನಮ್ಮ ಶಿಕ್ಷಕರೊಂದವೂ ಕೂಡ ಕೊಡ್ಲಿಕ್ಕೆ ಅದನ್ನು
ಮಾಡಿರ್ತಕ್ಕಂತಹ ಒಂದು ನಾವು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ. ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಬರೀ ಸನ್ಮಾನಗಳಿರ್ತವೆ. ಅದರ ಒಂದು ಉತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂದ್ರೆ ಅದು ಕೈರವಾಡಿಗೆಯ ಈ ಎಲ್ಲ ನಮ್ಮ ಬಳಗ ಅನ್ನೋ ಮಾತುಗಳನ್ನು ಈ ಸಮಯದಲ್ಲಿ ಹೇಳಿ ಎಲ್ಲರಿಗೆ ಒಂದು ಮಾತು ಹೇಳೋದೇನೆಂದರೆ, ಸಾಕಷ್ಟು ಸಲ ನಮಗೆ ಕಲಿಸಿರ್ತಕ್ಕಂತಹ ಗುರುಗಳು ನಮಗೆಲ್ಲ ಬಹಳ ಒಳ್ಳೆಯ ಭವಿಷ್ಯವನ್ನು ಕೊಟ್ಟಿರ್ತಾರೆ. ಕೆಲವೊಂದು ಶಿಕ್ಷಕರನ್ನು ಕೂಡ ನಾವು ನೋಡಿದ್ದೀವಿ, ಕೊನೆಗಾಲದಲ್ಲಿ ಅವರಿಗೆ ಮಾತ್ರೆ ತಗೊಳ್ಳೋಕೆ ಒಂದಿಷ್ಟು ದುಡ್ಡು ಕೂಡ ಇರಲ್ಲದೆ ಇರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಅವರ ಆರೈಕೆಯನ್ನು ಮಾಡಲ್ಲದೆ ಇರ್ತಕ್ಕಂಥ ಸಮಯವನ್ನು ನೋಡಿರ್ತೀವಿ. ಕೆಲವೊಬ್ರು ಯಾರಾದರೂ ಗುರುಗಳಿದ್ರೆ ಒಂದ್ಸಲ ಫೋನ್ ಮಾಡಿ ಆರಾಮದಿರಿ ಅನ್ನೋದು ಮಾತು ಬಹಳ ದೊಡ್ಡದಲ್ಲ. ಆರಾಮದಿರಿ ಏನು ಕೊರತೆ ಐತೆ ಅಂತ ಕೇಳಬೇಕು. ಭಾಳ ಜನ ಆರಾಮದಿರಿ ಹಾಯ್ ಅನ್ನೋದು ಬಹಳ ಮುಖ್ಯ ಅಲ್ಲ. ನಮ್ಮ ಕಲಿಸಿದ ಗುರುಗಳಿಗೆ ಏನು ಕೊರತೆ ಐತಿ, ಏನು ಸಮಸ್ಯೆ, ದವಾಖಾನೆ ಆಗಲಿ ಏನಾಗಲಿ ಅಂಥದನ್ನು ಮಾಡೋದು ನಿಜವಾಗಿರ್ತಕ್ಕಂತಹ ವಿದ್ಯಾರ್ಥಿಯ ಕರ್ತವ್ಯ ಅನ್ನೋ ಮಾತುಗಳನ್ನು ಈ ಸಮಯದಲ್ಲಿ ಹೇಳಿ, ನಮ್ಮ ಈ ಶಾಲೆಯಲ್ಲಿ ಪಡೆದವ್ರಿಗೆ ಒಂದು ಬ್ಯಾಂಕಿನಲ್ಲಿ ಒಂದು ಡಿಪಾಸಿಟನ್ನು ಇಡಬೇಕಂತ ಮಾಡಿರಿ. ಆ ಡಿಪಾಸಿಟನ್ನು ಬ್ಯಾಂಕಿನ ಅಕೌಂಟನ್ನು ನೀವೆಲ್ಲ ವಿದ್ಯಾರ್ಥಿಗಳು ಶೇರ್ ಮಾಡ್ಕೋರಿ. ಪ್ರತಿ ವರ್ಷವೂ ಕೂಡ ಒಂದು ನಿಮ್ಮ ಕೈಲಾದಷ್ಟು 500 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ 500 ರೂಪಾಯಿ 1000 ರೂಪಾಯಿ ಆಗಲಿ ನಿಮ್ಮ ಆ ಬ್ಯಾಂಕಿಗೆ ನೀವು ಹಾಕಿದ್ರೆ ದೊಡ್ಡ ಮೊತ್ತವಾಗಿ ಇನ್ನೂ ನೂರಾರು ಜನರ ವಿದ್ಯಾರ್ಥಿಗಳ ದಾರಿ ದೀಪವಾಗಲಿ ಅನ್ನೋ ಮಾತುಗಳನ್ನು ಈ ಸಮಯದಲ್ಲಿ ಹೇಳಿ, ಇನ್ನೂ 2 ತುತ್ತು ಊಟ ಮಾಡುವಂತಿರುವಾಗ ಊಟ ಮುಗಿಸ್ಬೇಕಂತ, ಬೀಗರ ಮನೆಯಾಗ ಇನ್ನೂ 2 ದಿನ ಇರೋ ಅನ್ನೋವಾಗ ಮನೆ ಜಾಗ ಖಾಲಿ ಮಾಡಬೇಕಂತ, ರಾಜಕೀಯದಾಗ ಚುನಾವಣೆಗೆ ಇನ್ನೊಂದ್ಸಲ ಆರಿಸಿ ಬರುವಾಗ ಸಲಾ ಹೊಡಿಬೇಕಂತ, ಇನ್ನೂ 2 ಮಾತಾಡೋನೋ ಮಾತು ಮುಗಿಸ್ಬೇಕಂತ ಹೇಳೋ ಮಾತುಗಳನ್ನು ಹೇಳಿ ನಮ್ಮ ಮಾತಾಡೋದಕ್ಕೆ ಶಾಂತಿ. ತಮ್ಮ ಅದ್ಭುತವಾದ ಮಾತುಗಳ ಮೂಲಕ ಆಶೀರ್ವಚನ ನೀಡಿದಂಥ ಶ್ರೀಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ನಮ್ಮ ಈ ಶಿಕ್ಷಕರು 25,000 ಕೊಡ್ತೀನಿ ಅಂತ ಹೇಳಿದ್ದರ ಆ ದುಡ್ಡು ಅದನ್ನು ಬ್ಯಾಂಕ್ ಅಕೌಂಟಿಗೆ ನಮ್ಮ ಈ ಸಂಘಟನೆಯವರು ಇಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಹಣವನ್ನು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ 5 ವಿದ್ಯಾರ್ಥಿಗಳಿಗೆ ಕೊಡಬೇಕಂತಿದೆಯಲ್ಲ, ನಿಮಗೆ ಯಾರಾದರೂ ಒಬ್ಬರು ಅಥವಾ 2-3 ಜನ ಬಂದು ನಮ್ಮ ದೇವಿ ಕಾರ್ಯಕ್ರಮ ಇರ್ತದ ಆ ಟೈಮಲ್ಲಿ ಬಂದು ಪ್ರಶಸ್ತಿ ಕೊಡಬೇಕಾಗಿ ಈ ಮೂಲಕ ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕೊನೆಯದಾಗಿ ವಂದನಾರ್ಪಣೆ. ಮಳೆಬಿಲ್ಲು ಭೂವಿಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ, ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ, ಈ ಹಳೆ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಸ್ವಾಮಿಗಳ ಜೊತೆಗೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಕರು ಕೂಡ ಇದರಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ್ಯಕ್ಕೊಂದ
ಸಾಗಿಸು ಹೇ ಶಾರದೆ ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಧೈರ್ಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು ಹಸಿರು ಮಲೆ ಹೂವಲಿನ ಧ್ಯಾನಿಸುವುದು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು ಸೋಲಿಸೋ ಹಾಗೆ ನನ್ನ ನೀ ಕಾಯುವೆ ನನ್ನ ಸೇವೆ ನೀ ಸವೆಯುವೆ
Next.